ಒಳ್ಳೆಯ ಒಳ್ಳೆಯ ಧರ್ಮದ ಕಾರ್ಯ ನಡಬೇಕು ನಾವು ಆಯ್ತಾ ಅರಿಯಮ್ಮನಗೆ ತಟ್ಟು ತಡುಮಾರಿ ತಪ್ಪಾನ ದಾರಿಯೋ ನಡುವೋಕಗೋ ನಾವು ಆಯ್ತಾ ಒಂದೊಂದು ಜೀವರಾಶಿಗೂ ನಾವು ಆಯ್ತಾ ಎಲ್ಲವ ಉರುವಾಕಿರೋದು ಯಾವತ್ತ ಎಲ್ಲಾಗ ಗರ್ವವು ಪೋಷಾಕವು ಕೊಟ್ಟುನಿಪ್ಪದು ಯಾವತ್ತ ഈ ഉയർന്ന മനുഷ്യപ്പിറവിയെ ದುಃಖ ನೋಗಿಯೋ ವೇದನೆ ನೋಗಿಯೋ ಒಂದೇ ಒಂದು ಮಾತು ಏನಗ ಈ ಅವೈದ್ಯವೇ ನೀದಲೇ ಹೋದು ಎಲ್ಲಾವೇ ಸರಿಯಾಯಿಟ್ರ ಎಲ್ಲಾವೇ ತೀರಿಟ್ರ ಸಂತೋಷ ತುಂಬಿಟ್ರ ಆನಂದ ಪೂರ್ಣವ ಸಿಕ್ಕಿಟ್ರ ನಾಮವು ಜಪವು ದೇವ್ರನ್ನ ನೆನಪನೋಗಿಯೇ ಮಾಡಿ ಬನೆ ಆ ಅರಿಯಾಮೆಂಬ ಆ ಮಂಜು ಹೋಗಿ ಆ ಜ್ಞಾನಾಂಬ ಸೂರ್ಯ ಉಳಿ ಸಿಕ್ಕಿರ ಏನಗ ಇಮೆ ಮಲೆಗರ ಹೋದಾರಿ ಏನಗ ಕಾಡು ಮಲೆಗರ ಹೋದಾರಿ ಏನಗ ಸಮುದಾಯ ಪುಟ್ಟು ಬೆರಗಿ ಹೋದಾರಿ ಏನಗ ಎಲ್ಲವ ತ್ಯಾಗ ಮಾಡಿಯಾರಿ ನಾಮ ಒಂದು ವಿಷಯವ ತ್ಯಾಗ ಮಾಡಿಟ್ಟು ಎಲ್ಲಾಗೂ ಸೇವೆ ಮಾಡೋದು ಕೂಡ ಉಯರ್ನ ಆಣ್ಮೀಗ ಇದು ಇಲ್ಲ ಹೋಲಿ ಮದರ್ ಡಿವೈನ್ ಮದರ್ ಭಕ್ತರುಗಳೆಲ್ಲವೂ ಪ್ರಿಯವ ಹೋಲಿ ಮದರ್ ಎಂದು ಕೊಚ್ಚಿದರು ತನ್ನ ಗಂಡ ತನ್ನ ಪ್ರಿಯವ ಶ್ರೀಮಾನ್ ಕೊಚ್ಚಿದ ತನ್ನ ಶಿಷ್ಯರುಗಳು ಪ್ರಿಯವ ಏ ಆದಿಪರಾಶಕ್ತಿ ಅಂತ ಕೊಚ್ಚಿದರು ದೇವಶಯಾನಿ ಆದ ಏಕಾದಶಿ ಅಶಾದಿ ಏಕಾದಶಿ ನಮಗೆ ತೊಡರ್ದು 12వ ಜನರಿಗೆ ನಂಗೆ ನಿನ್ನೆ ಆನಂದಮಯಿ ಮಾವ ಚರಿತ್ರೆ ನೋಡಿದ ಇಂದು ನಂಗೆ ನೋಡೋಪದು ಆದಿಪರಾಶಕ್ತಿ ಅವತಾರ ರಾಮಕೃಷ್ಣ ಪರಮಹಂಸರನ ಅರ್ಧಾಂಗಿನಿ ಶ್ರದ್ಧಾವು ಸಪೂರಿಗೂ ಭಗವಾನ್ ಶಿರಡಿ ಬಾಬಾ ಕಾಲಘಟ್ಟದಲ್ಲಿ ಅದಕ್ಕೆ ಅಡೆಯಾಳವಾಗಿದ್ದ ಪ್ರೇಮ ಸ್ವರೂಪಿಣಿ ಶಾಂತ ಸ್ವರೂಪಿಣಿ ಮಾ ಶಾರದಾ ದೇವಿ ಶಾರದಾಂಬ ಈ ವಾರ್ತೆ ಇದಗ ವೇದಾಂತರ ವಿತ್ ಬದುಕ ರೂಟ್ ವರ್ಡ್ ಮೂಲ ಅದರ ಶಾರದಾಗ ಅರ್ಥ ಏನಂದ್ರೆ ಶರತ್ ಶ್ರುತಿಯಿಂದ ಶರತ್ ಬಂದ ಶ್ರುತಿ ಅಂದರೆ ಕಿವಿಯಾಡ ಕೇತದು ಬರ್ತದೆ ವೇದ ಕೀರ್ತನ ಎಲ್ಲವೂ ಒಂದು ಇದನ್ನು ಶ್ರುತಿ ಕಿವಿಯಾಡ ಕೇಳ್ತದ ಹೆಸರು ಶ್ರುತಿ ಅಲ್ಲೇ ಶ್ರುತಿ ಒಂದು ವಾರ್ತೆಯಿಂದ ಬಂದು ಶರತ್ ಅದನ್ನೇ ದಾರೊಬ್ಬ ಉಯರಂತ ಜ್ಞಾನವ ಅವಕ್ಕರ ಉಣರ್ವು ನೋಗಿಯೋ ಅವಕ್ಕರ ಉಣರ್ವ ಬಪ್ಪ ಆ ಭಾಷೆ ಅನುಗ್ರಹ ಭಾಷಣ ನೋಗಿಯೋ ಉಪದೇಶ ನೋಗಿಯೋ ಅವಕ್ಕರ ನಡವಳಿಕೆ ನೋಗಿಯೋ ಅವಕ್ಕರ ಅನುಭವ ನೋಗಿಯೋ ಅವಕ್ಕರ ಕಣ್ಪಾರ್ಪಣೆಗೆ ತಂದಾರವೋ ಅವಕ್ಕರ ಶಾರದಾ ಎಂಬುದು ಸರಸ್ವತಿಯ ಇನ್ನೊಂದು ಹೆಸರು ಮಹಾ ಸರಸ್ವತಿ ಶಾರದಾ ದೇವಿ ಹುಟ್ಟನೆ ತನ್ನ ಹೆಸರು ಕ್ಷೇಮಂಕಾರಿ ತಗೂರುಮನಿ 1853 22வது
ಜನ ಡಿಸೆಂಬರ್ ತಿಂಗಳಿಗೆ ಅಮ್ಮ ಜನನ ಮಿಥ್ಯ ಯಾವದಾರ ಆದಿಪರಾಶಕ್ತಿಯ ಹಂಸವಾಲ್ಪ ಶಾರದಾ ದೇವಿ ಅಮ್ಮ ಜನ್ಮೇತ್ಯ ಶ್ರವಣ್ ಗೋಪಾಲ್ ನಾ ಬಣಜಲ ಬೇಸೆ ಓಕೆಯಾ ಕ್ಷಮಾ ಕ್ಷಮಾ தொடர்ந்து 12வது நாள் போயிட்டு இருக்கு, ரெக்கார்டும் ஆகிட்டு இருக்கு, எல்லாத்துக்கும் இதாக இருக்கும். அதனால நான் அப்புறம் சொல்கிறேன் உங்களுக்கு. கொஞ்சம் புரியும், அன்புக்கு பாஷை இல்லை, கொஞ்சம் சாரமெல்லாம் நல்ல தொடர்ந்து விட்டல் பக்தி சகுபாயிலேருந்து ஆரம்பிச்சிருக்கோம். இந்த 12th டே இப்போது சாரதா தேவி, நேற்று ஆனந்த மகிமா, எல்லாம் சரித்திரம், எல்லாம் யோகினி ஹம்சாவதாரம், அதை பற்றி ஒரு நாள் சரித்திரம், எல்லாம் சக்தி ஸ்வரூபினியாக இருக்கக்கூடிய அம்மாவை பற்றி தான் ஒவ்வொரு நாளும் ஷார்ட் சச்சரித்திரம் சுயச்சரித்திரம். அப்போது ಆಗ ಏನಾಗ್ತಂದ್ರೆ ಅಮ್ಮ ಈ ಡೇಟ್ಸ್ ಎಲ್ಲ ಹಿಂಗಂಟೆ ಇದೆಲ್ಲ ಗಮನಿಸ್ತೀರಾ? ಗಮನಿಲ್ಲ, ಗಮನಿಸ್ಬೇಕು. ಶ್ರುತಿ ಜ್ಞಾನ ಅನ್ನೋದು ಅರ್ಥ ಕಿವಿಯಾಡಕ್ಕೆ ಎತ್ತಿದ್ರೆ ಮನಸ್ಸಿನಾಗೆ ಇದು ಅರ್ಥ. ಅವಳಿಗೆ ಅಪ್ರ ಮನಸ್ಸು ನಿನ್ನ ಆನಂದಿ ಮಾ ಇದಕ್ಕೆ ಮನಸ್ಸು ಅಕಾಮತಃ ಆಸೆಲ್ಲ ವರಂಡೋಲೆ ಜ್ಞಾನವಾಗ್ನಿ ಕೊಳಿದ್ಬಿಟ್ಟು ಅದಕ್ಕೆ ಹತ್ತಿರ ಆಗ್ತದೆ. ಆ ನೆಲೆ ಒಪ್ಪನೆ ಆ ಎಲ್ಲ ಜ್ಞಾನ ರಿಸ್ಟೋರ್ ಆಯ್ತು, ನಿನೈವಾಟರು ಅತ್ತ ಒಂದು ಸೋಕಾವಾಟರು ಗೆಮಲ ಕೆಡಾದ ಇದಕ್ಕೆ ತಿಳಿಯು ಆ ನೆಲೆ ಬರ್ತದೆ. ಆಗ 22வது ಡಿಸೆಂಬರ್ ಜನನೋಗೆ 22ಾம் தேதி ಡಿಸೆಂಬರ್ ತಿಂಗಳಿಗೆ 22ಾம் தேதி ಡಿಸೆಂಬರ್ ಒಂದು ಮಾರ್ಗಡಿ ಮಾಸ ಅಥವಾ ಕಾಲಘಟ್ಟನೊಗೆ ಅಮ್ಮ 18ಾம் ನೂറ്റാണ്ടിನೊಗೆ ಅಮ್ಮ ಜನನ ಮಿಥ್ಯ 1853 ನಮಗೆ ಅಮ್ಮ ಜನನ ಮಿಥ್ಯ. ಎಲ್ಲಿ ಜನನ ಮಿಥ್ಯ ಅಂತಂದರೆ ಬಂಕುರಾ ಜಿಲ್ಲೆನೊಗೆ ವೆಸ್ಟ್ ಬೆಂಗಾಲ್ನೊಗೆ ಜೋಯಿರ್ಮತಿ ಆ ಎಡೆನೊಗೆ ಅಮ್ಮ ಜನನ ಮಿಥ್ಯ, ಆ ಗ್ರಾಮನೊಗೆ ಜನನ ಮಿಥ್ಯ, ಬಂಕುರಾ ಜಿಲ್ಲಾ. ಈಗ ಅಮ್ಮ ಅಲ್ಲಿ ಜನನ ಮೆತ್ತಿಟ್ಟ. ಜನನ ಮೆತ್ತದ ಮೊದಲು ದಾರವ ಒಬ್ಬನ ಅವ್ವ ಅಪ್ಪನ ತೇರ್ದೆತ್ತದು. ಈ ಅವ್ವಪ್ಪ ದಾರ ಅಂದರೆ ಅಪ್ಪ ಒಂದು ಬ್ರಾಹ್ಮಣ ಪಂಡಿತರು, ತಪ್ಪನಾ ಒಂದು ಭೂಮಿ ಬಿತ್ತಾರೆ, ಅಲ್ಲಿ ಎಲ್ಲ ವ್ಯವಸಾಯವೂ ಮಾಡಿದ್ದಾರೆ. ತನಗ ದೊಡ್ಡಳವಾಗ ವಸತಿ ಬಾರ್ಪಿಲ್ಲ, ಸ್ವಲ್ಪ ದರಿದ್ರನೂ ತಿಂತಾರೆ, ತಿಂದು ಕುಡಿದು ಒಪ್ಪಳವು ನಡೆದೆ. ಅದು ತಮ್ಮದು ಎಲ್ಲ ಪರೋಪಕಾರ ಸೇವೆಯೂ ಕುಟುಂಬ ಮಾಡಿ ನಡೆದೆ. ಈಗ ಹುಟ್ಟುನೇ ತನ್ನ ಬೀತ ಹೆಸರು ಶೇಮಂಕಾರಿ ತಕುರ್ಮಣಿ. ಅದು 3வது ಹೆಸರು ಬೀತಾರ ಶಾರದಾ ಮಣಿ. ಅಲ್ಲದೆ ನನಗೆ ಶಾರದಾ ದೇವಿ ತನ್ನ ಚರಿತ್ರವಂತ ನನಗೆ ಇಲ್ಲಿ ನೋಡೋಣ. தொடர்ந்து ಎಲ್ಲ ಅಮ್ಮನ ನೋಡಿದ್ದ. ಇನ್ನು ಮಾಲ್ಯ ಮಗು ಇಲ್ಲಿ ಸತ್ಸಂಗಿ ಬಂದರೆ ಸಂತೋಷ. ಎಲ್ಲ ಅಮ್ಮನ ಉಂಟ, ಎಲ್ಲ ಅಮ್ಮ ಅಮ್ಮನ ಅಂತ ಎಲ್ಲವೇ ಒಳಗ. ಅದು ಇದ್ದಮ ಕಟ್ಟವನೇ. ಅಪ್ಪನ ಹೆಸರು ರಾಮಚಂದ್ರ ಮುಖ ಉಪಾಧ್ಯಾಯ್. ಸ್ವಲ್ಪ ಅದೆಲ್ಲ ಕೋಲ್ಕತ್ತಾ ಬಂಗಾಲಿ ಹೆಸರು. ಅವ್ವ ಹೆಸರು ಶ್ಯಾಮ ಸುಂದರ ದೇವಿ. ನಿನ್ನೆ ಆನಂದಮಯ್ಯ ಅವ್ವ ಹೆಸರೇನ ಮೋಕ್ಷದಾ ದೇವಿ. ತುಂಬ ಸಂತೋಷ, ಸ್ಮರಣ ಮಾಡದ ಸ್ಮೃತಿ ಹೇಳಿದೆ. ತಮಗೆ ಈಗ ಶ್ಯಾಮ ಸುಂದರ ದೇವಿಗೂ ರಾಮಚಂದ್ರ ಮುಖ ಉಪಾಧ್ಯಾಯರಿಗೂ ಹುಟ್ಟಿದ ಮೊದಲನೇ ಹೆಣ್ಣುತ್ತ ಶ್ರೀ ಶಾರದಾಮಣಿ, ಶ್ರೀ ಶೇವಂಕಾರಿ, ಶ್ರೀ ತಕುರ್ಮಣಿ 3 ಹೆಸರು. ಈಗ ನಂಗೆಲ್ಲ ಹೆಸರುಗಳು ಕೂಡ ಅಯ್ಯನ ಹೆಸರು ಮೊದಲು ಬೀತಾರ, ಎತ್ತಿ ಹೆಸರು ಮೊದಲು ಬೀತಾರೆ. ಅದಕ್ಕೆ ಅರ್ಥ ನಂಗೆ ಕೊರ್ಚೋಳಿ ಒಂದು ಹೆಸರು ಇಟ್ಟ. ತಮ್ಮಕ್ಕೆ ಅಮ್ಮ ಹುಟ್ಟಿಯ ಅಮ್ಮ ಹುಟ್ಟದ ಮುದ್ದಾಡಿದ್ದಾನೆ. ಅವ್ವ ಶ್ಯಾಮ ಸುಂದರ ದೇವಿಗ ಏನೇನ ಕಾಚಿತವ್ರ ಅಂದರೆ ಕೆಂಪು ಕೊಡವನೋಗೆ ಕಾಳಿಯಮ್ಮ ಬಪ್ಪುದು, ಮಹಾಗೌರಿ ಬಪ್ಪುದು, ಮಹಾಲಕ್ಷ್ಮಿ ಬಪ್ಪುದು, ಆದಿಶಕ್ತಿಯ ಅಂಶ ಏನೇನು ನಡೆದೋ ಒಂದೊಂದು ದಶಮಹಾವಿದ್ಯಾವು ತನಗೆ ತೋರಿ ತನಗ ಕಂಚುಗ ತೋರ. ನಾ ಬನ್ನೆ ನಿನ್ನ ಸರ್, ನಾ ಬನ್ನೆ ಅಂದರೆ ನಾನು ನಿನಗನ ಹುಟ್ಟುದು ಬನ್ನೆ, ಒಂದು ಊರುವೈತಿ ಬನ್ನೆ, ಅಂಡಮಾಂಬ ಅಂಡಸರಾಸರ ಶಕ್ತಿ ಪುನ್ನ ಪಿಂಡ ಬಡಿಗೆ ನಾವು ಬನ್ನೆ ಅದನ್ನು ಮುಂದಾಡಿ ಹೋಗ್ತೀರ. ಆಗ ಅಮ್ಮನ ಪಿರವಿ ಮೊದಲೇ ನಿಶ್ಚಯಿಕಪಟ್ಟುತ್ತದೆ. ಅಮ್ಮ ಈ ಕಾಲಘಟ್ಟನ ಒಪ್ಪದು ಕರೆದೆ. ಅದು ಈಗ ಅಪ್ಪನಾದವಕ ಇದು ಒಳ್ಳೆಯ ಅಮ್ಮ ಭಕ್ತರು, ಶಿವಭಕ್ತರು ಕೂಡ ಎಲ್ಲ ಪೂಜೆ ಪುರಸ್ಕಾರಗಳನ್ನು ನೀಡಪಟ್ಟಿದ್ದಾರೆ. ಹುಟ್ಟಿದ ಜನ ಒಂದು ಕೃಷ್ಣ ಸಪ್ತಮಿ. ಈ ಕೃಷ್ಣ ಸಪ್ತಮಿನಾಗೆ ಅಮ್ಮ ಜನನ ವ್ಯಕ್ತಿ ಅಪ್ಪನೇ. ಅಪ್ಪನು
ಒಂದು ಪಕ್ಕ ಶಿವಭಕ್ತರು ತಮ್ಮಡಿಯರ ಕಾಳಿಯಮ್ಮನ ಭಕ್ತರು ಇದ್ದಾರೆ. ನಿಮ್ಮಕ್ಕೆ ತನಗೆ ಇಡುತ್ತಾ ಕೃಷ್ಣ ಭಕ್ತರಿಗೂ ಇಡುಬಾಡು ಹೊಡಿದ್ದಾರೆ. ಇತ್ತ ಮಕ್ಕ ಅಪ್ಪನ ಆಣ್ಮೀಗ ಸಾಧನ ಆಣ್ಮೀಗ ಪೈಸಿ ಇತ್ತು ನಡೆದೆ ಅವೇ ಸದಾ ಸರಿಯ ಎಲ್ಲ ಹಿಟ್ಟು ಮಾಡೋದು ಇದು ಮಾಡೋದು ಆಗ ಇನ್ನೂ ದೇವ್ರು ನೋಡ್ಕೊಂಡೋಗಿ ಶ್ಯಾಮ ಸುಂದರತೆ ಇಂಥ ಒಂದು ವೀರದ ಪೇರಿಬಿಡ್ಯಾರ. ಅದನ್ನು ತೊಡರ್ದು 3 ಅಣ್ಣ ತಮ್ಮರು 3 ಗಂಡು ಗುಣವಿಯೋ ಅವಾಗ ಕುಟುಂಬನ ಹುಟ್ರ. ಈಗ ಅಮ್ಮಗ 6 ವಯಸ್ಸು, 6 ವಯಸ್ಸು. ಈ ದರಾವದ ಒಬ್ಬಗ ಏನಾಯ್ತಲೆ ಮದುವೆ ಕೇಳಿಸ್ತು. ಅದು ಮದುವೆ ಕೇಳಿಸಿದ್ರೆ ನಿಶ್ಚಯದಾರ್ಥನಿಗೆ ಬಾಲ ವಿವಾಹ ಎಲ್ಲ ನಡೆದುಬಿಟ್ರು. ಎಲ್ಲ ಚರಿತ್ರೆ ನೋಡಿದ ಅದು ಹೊಸ್ತಲ್ಲ. ಆ ದರಾದ ಹೆಸರಿಕ್ಕಿಟ್ಟು ಮದುವೆ ಮಾಡಿಸಿಟ್ಟು ಮನೆಗೆ ಬಿಟ್ಟು ಬಂದು ಕೂತ್ಬಿಡ್ತಾರೆ. ಅದರ ದೊಡ್ಡ ಅವಕಾಗಿದ್ದವಳು ನಿರಂತರವಾಗಿ ಗಂಡ ಮನೆಗೆ ಕೇಳಿಸಿಟ್ಟಾರ. ಇತ್ತ ಮಾಕ ನಡೆದಲಿದ್ರೆ ದಾರ ಕೇಳಿಸ್ತು ಅಂತ ಮನೆ ಪಕ್ಕದ ಗ್ರಾಮನೊಳಗೆ ದಾರ ತೇಡಿದ್ದಾರೆ. ಅದು ವರನ ಹತ್ರ ಮಾಡ್ತವರ ಹೆಣ್ಣು ನೋಡುದು ವರನ ನೋಡುದು ಅದೊಂದು ಮಾತಿ ಒಬ್ಬೊಬ್ಬನ ಅರ್ಚಿಂದಾರ. ಇದೊಂದು ಕರೆಕ್ಟ ಮುಹೂರ್ತ ಕೊಡವನೆ ಪೊರುತ್ತಲ್ಲ ಮಂಜುನೆ ದೈವ ಪೊರುತ್ತೊಡನೆ ಅದು ತಮ್ಮದಂಗೆ ಅವಕ್ಕೋಸು ಎರಡು ಆತ್ಮಗೋಸು ಆ ವಿವಾಹವನ್ನು ನಡೆದಾರ. ಅಲ್ಲೇ ಅಮ್ಮನ ವಿಶೇಷನಿಗೆ ಅಮ್ಮ ಒಂದು ವಿಷಯ ತಿಳಿಯೋ ಇಟ್ಟ ತನ್ನ ಅಪ್ಪಗ ಕುಂದೂದಲೇ ನೆರೆಯ ಸೇವೆ ಮಾಡ್ಯಾರ. ಎಷ್ಟು ಮಾಡ್ಯಾರ ಅಂದರೆ ತನಗೆ 4 ವಯಸ್ಸು ಅಲ್ಲಿ ಹೋಗಿ ಕೆಣರ್ಗೆ ಹೋಗಿ ನೀರು ತೀನ್ ಒಬ್ಬನೇ ಕೆಣರು ನೀರು ಆ ನೀರು ತೂಕೋದಕ್ಕೆ ಕುಂದ 4 ವಯಸ್ಸು ಹೆಣ್ಣುಗ ಶಕ್ತಿ ಇಲ್ಲ. ಅಲ್ಲ ಅವ್ವಗ ಅತ್ತ ಒಂದು ಪಡಿಬಿಡ ಮಾಡ್ರ. ಅತ್ತ ಒಂದು ಪಡಿಬಿಡ ಮಾಡುವ ಆ ಹೆಣ್ಣುಗ ಅಮ್ಮ ತೂಕದ ಮುಡಿ ಕಷ್ಟಪಡ್ರೆ ದಿಢೀರ್ನ ಇಲ್ಲಿಂದ ಒಂದು 8 ಗುಣವೇ ಅದೇ ಅಮ್ಮನ ವಯಸ್ಸಿನಾಗ ಬಂದಾರ. 8 ಸೇರಿ ಉದವಿ ಮಾಡಿ ಅಮ್ಮ ಎಲ್ಲ ಮಾಡಿಬಿಟ್ಟಾರ. ಈಗ ಅವೇ ಒಂದೆಡೆಗ ತೋಟಕ್ಕೆ ಹೋಗಿದ್ದಾವೆ, ಅಪ್ಪ ವ್ಯವಸಾಯ ಮಾಡೋದು ಹೋಗಿದ್ದಾನೆ, ಅಪ್ಪ ಒಂದು ಪುರೋಹಿತರು ಬೇರೆ ಗುಡಿಯೆಲ್ಲ ಅರ್ಚಕರ ಇದ್ದು ಪೂಜೆ ಮಾಡೋದು. ಈಗ ಮನೆಯ ಹೆಣ್ಣು ಗಜ್ಜಗಿದು ಕಸಬಾಕಿ ಕುಡಿಸೆತ್ತ ಅಪ್ಪನ ಕುಡಿಸೆತ್ತಮ್ಮ ಎಲ್ಲ ಸುತ್ತ ಮಾಡೋದು, ಕೋಲ ಹಾಕೋದು, ಅವು ಅಪ್ಪ ಬಪ್ಪದಿಗೂ ಸ್ವಂತ ಪೂಜೆಗೂ ಪುರಸ್ಕಾರಗೂ ಆ ಕೀರ್ತನೆಗೂ ರೆಡಿ ಮಾಡೋದು ಅಂದಲೇ ತಯಾರು ಮಾಡಿ ಬಿಟ್ಟಂದಲೇ ಈ ಅಮ್ಮ ಕಷ್ಟಪಟ್ಟು ಮಾಡನೆ ಮನೆ ಬೀದೆಲ್ಲ ತಮ್ಮನಕ್ಕೆಲ್ಲ ಮಾಡನೆ ಬಂದು ಎಟ್ಟಾಗಿ ಇದು ಬಂದಾರ ಎಲ್ಲ ಗೆಲ್ಸೋ ತರ ರೆಡಿ ಮಾಡಿಬಿಟ್ಟ. ಈ ಅಮ್ಮಗ ಈ ಎಟ್ಟ ದಾರನೇ ಇದೆಯಲ್ಲ ಈಗೇನ ಆ ಎಟ್ಟು ಅಮ್ಮನವಕ್ಕ ಒಂದು ಕುನ್ನ ತನ್ನ ಉರುವನಿಗೆ ಕುನ್ನಪ್ಪನ ಉರುವನಿಗೆ ಬಂದು ಕುನ್ನದೊಳಗೆ ಆಸೆ ರಕ್ಷಿ ಮಾಡ್ಯಾರ. ಇದು ಅಮ್ಮಗ ನಡೆದ ಬಂದು ಅಲ್ಲ ಅಮ್ಮಗ ಪುರುದುಗ ಆ ತನ್ಮೆ ಕೊಡಿ ಪುರುದಿಲ್ಲ ದಾರಕ ಎನಕೇನ ಬಂದಾರೆ ಅಮ್ಮಗೇನ ಇವಕ್ಕೆಲ್ಲ ಸಖಿ ಇರ್ತಾರೆ ಎಲ್ಲ ಫ್ರೆಂಡ್ಸ್ ಅಂತ ಬಂದಾರ. ಇದೇ ಕಾಲ ಪಕ್ಕ ನಡೆದವರ ಆಗ 6 ವಯಸ್ಸಿನ ಒಬ್ಬನೇ ಪಕ್ಕದ ಕಾಮರ್ಪುಕೂರ್ ದಕ್ಷಿಣೇಶ್ವರನಿಗೆ ಅಲ್ಲಿಯ ತನಗಾಯೇ ಒಂದು ದೈವ ಪಿರಿವಿ ಅವತಾರ ಹುಟ್ಟಿದ್ದಾರೆ. ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸರು ಹುಟ್ಟಿದ್ದಾರೆ. ತನ್ನ ಹೆಸರು ಗದಾಧರ್ ರಾಮಕೃಷ್ಣ ಪರಮಹಂಸರ್. ರಾಮಕೃಷ್ಣ ಅದಂತೂ ತನ್ನ ಕೊಚ್ಚಿಲಿಯೋ ತನ್ನ ಒಬ್ಬನವಕ ತನ್ನ ಹೆಸರು ಗದಾಧರ್. ಈಗ ತನ್ನ ಅಪ್ಪನವಕ ತನ್ನ ಅವ್ವೆ ಮಧುಮಣಿ, ತನ್ನ ಹೆಸರು ಮಧುಮಣಿ. ಆ ತನ್ನ ಮಾತಿಗ ಹೆಣ್ಣು ತಿಳಿದ ವಿಚಾರ ಎಲ್ಲಿ ಸಿಕ್ಕಿರ ಅಂದರೆ ತಾಯಿದ್ದು ಏನಂದರೆ ಇದಕ್ಕೆ ಬೇಡ ಭಕ್ತಿ. ಈ ಅಮ್ಮಗ ಈ 4 ವಯಸ್ಸು ಒಂದೇವೆ ಭಕ್ತಿ ಹೇಳದೆ ಹುಟ್ಟಿದೊಂದೇ ಭಕ್ತಿ ಕೂಡ ಅಂದರೆ ತನಗೆ 3 ವಯಸ್ಸು ಒಂದೇವೆ ಕಾಳಿಯಮ್ಮ ಮೇಲೆ ಅತ್ತ ಒಂದು ಇಡುಬಾಡು ಕುನ್ನದೊಂದೇ ಅವೇ ಈ ಕಡೆ ಇದೆಲ್ಲ ಕಾಳಿಯಮ್ಮ ಪಕ್ಕದ ಕುಳಿದೊಂದೇ ಅಲ್ಲಿ ಕುಟುಂಬ ಹೋಗಿ ದಾರು ತೋರಿದ್ರೆ ಕಾಳಿಯಮ್ಮ ಕುಳಿದೀಯ ತನ್ನ ಸರಿ ಕಾಳಿಯಮ್ಮ ನೀ ತಿಂದಾರು ತಿನ್ನೋನ್ನ ಅವಕ್ಕೆ ಮನೆಯವರೇ ನೋಡಿ ಆಶ್ಚರ್ಯಪಟ್ಟರು. ಕೂಸು ಪೈತಿಯವರಿಯೋ ಅವ್ವಪ್ಪಗವೇ ಟೈಮ್ನಾಗೆ ಕೂಸುಗ ಬಿತ್ತುವರಿಯೋ ಅತ್ಯಂತ ಆಡುವಾಗ ತನ್ನ ಮಾಡ್ಯಾರ. 3 ವಯಸ್ಸು ಹೋದವೆ ತನಗ ಅರ್ಥ ಒಂದು ಉಣಲು ಭಕ್ತಿ ಭಾವನ ಇನ್ನು ಹೋಗ ತನಗ ವಯಸ್ಸು ಬಪ್ಪನೆ ಆಗಾಗ ಇನ್ನು ಗುಡಿಗೋಸೆ ಹೋಗಿ ಕಾಳಿಯಮ್ಮನ ಮನವೇ ನೋಡಿದ ರಾಮಕೃಷ್ಣ ಪರಮಹಂಸರು ಗುಡಿಗೋಸೆ ಹೋಗಿ ಕಾಳಿಯಮ್ಮನ ಗುಡಿಗೆ ಪೂಜೆ ಮಾಡೋದು ಆರಂಭಿಸಿದ್ದಾರೆ. ಅದು ತನ್ನ ಅಪ್ಪನ ವಂಶಾವಳಿಯ ಮಾಡಿದ ಪೂಜೆಗ ಇನ್ನು ಅಪ್ಪನ ತೃಪ್ತಿಯ ಮಾಡ್ಯಾರ. ಮಾಡಿಟ್ಟು ಆ ಅಮ್ಮನ ವಿಗ್ರಹ ನೋಡಿ ಅದೇ ಕೊಳಿದುಬಿಟ್ಟಾರ. ಹಿಟ್ಟು ತಿನ್ನೋರು ನೀರು ತಿನ್ನ ಅವ್ವ ಬಂದು ಕುಟಿ ನೋದಿಯಾ ಅಮ್ಮ ಇಟ್ಟೆ ತಿನ್ಬಾ ಅವ ಸರಿಯಾರ ಇಲ್ಲಿಗೆ ತಿನ್ಬಾ ಮೂಲ ಸ್ಥಾನಕ್ಕೆ ತಿನ್ಬಾ ಇಲ್ಲೇ ತಿನ್ನಿ ನಾವು ಕೊಟ್ಟಿಟ್ಟು ನಾನು ತಿಂದೆ ನೀನು ಇಲ್ಲಿ ಕೊಡಿ ನಂಗೆ ಅವ್ವ ಕೊಡ್ತೀವ ತನ್ನ ಅವ್ವಗೆ ಯಾರ ಈ ಅವ್ವ ಕೊಡ್ತೀವ. ಆಗ ಕುನ್ನದು ದೇವೆ ಮುಚ್ಚಿದ ದೇಹವತ್ತಂದ ದೇಹ ಮಾತಾ ಕೂಡ ದೈವ ಮಾತಾ ಮೇಲೆ ಅಸಗುಂದು ಇಡುಬಾಡು ಅತ್ತ ಒಂದಿರು ತನ್ನ ಕಣ್ಣು ಕಾಳಿಯಮ್ಮ ತೋರಿಯ ಅತ್ತವ ನಿಲನಾಗ ಅಮ್ಮ ಉಡರ್ಮನೋಗಿ ಇಪ್ಪತ್ತ ಒಂದು ಜನ ಅವು ಎಲ್ಲ ಅವ್ವಾಗ ದುಃಖಾಡುತ್ತ ಅಪ್ಪನಕ್ಕ ಮನಕರೆಯಲ್ಲೇ ದೇಹ ಅಂತ ಇಟ್ಟರು ಎಲ್ಲಾಗ ದುಃಖಾಡುತ್ತ ಮಾತಿಗೆ ಒಂದು ಮಧು ಮಾಡಿಸಿದ್ರು. ಏಕೆಂದರೆ ಮಧು ಮಾಡ್ತೀವಿ ತಿರಿ ಯಾವುದೋ ಸ್ವಲ್ಪವಾದ ಭಕ್ತಿಯಿಂದ ಕಮ್ಮಿಯಾಗಿ ಯುವಕರಿಗೆ ನಾಲ್ಕಿನ ಇದು ಪಟ್ನದಲ್ಲಿ ಎಲ್ಲಾಗ ಅಡುವ ಬೇಯಿಸುತ್ತ ಎಲ್ಲಾಗ ಇಂದ ಎಲ್ಲರೂ ಏನಂದರೆ
ತನ್ನ ಮಕ್ಕವ ಏನೇನೋ ಮಾಡೋದು ಅಂದರೆ ಮಾಕ ಸಾಕೋದು ಮಾಕ ದೊಡ್ಸೋದು ನಾ ಸಾಧಿಸು ಮುಳಿಯಾಗಲ್ಲವ ಮಕ್ಕ ಮುಳಿಯುವ ಸಾಧಿಸಿ ಬಿಡೋದು ಇದನ್ನು ನೋಕಿ ನಾನು ಅವ್ವ ಅಪ್ಪನ ಪಾಯಣ ಹೊಡಿದ್ರು ಇಲ್ಲ ಒಂದು ಬರುಗಿಲ್ಲ ಅವಕ್ಕ ಆ ಆತ್ಮ ನಿಂಗೆ ಮೂಲಿಯವ ಮಂತಾಡುತ್ತವರ ನಿಂಗಾಗ ಗೊತ್ತಿಲ್ಲ ನಿಂಗೆ ಮೂಲಿಯವ ಮಂತಾಡುತ್ತವರ ನಿಂಗೆ ಗಾಯೂ ಬರ್ಬಿಲ್ಲ ನಿಂಗಾಗ ಬರ್ಬಿಲ್ಲ ನಿಂಗೆ ಗಾಯೂ ಬರ್ಬಿಲ್ಲ ಅವರ ವಿಧಿ ಏನವೋ ಅದು ಪ್ರಗಾಢ ವಿಷಯಗಳ ಅವರ ಪೋಕನ ಬಿಡುವಾಗ ಆ ಉಣರ್ವೋ ಭಕ್ತಿ ಎಲ್ಲ ಒಡನೆ ಬರ ಇದನ್ನ ಇರುವುದು ರಾಮಕೃಷ್ಣ ಪರಮಹಂಸರ ಹೋಗ ಮಟ್ಟಲ್ಲ ಇಲ್ಲಿ ಒಬ್ಬೊಬ್ಬನ ಹೋಗುತ್ತಾ ಎಲ್ಲ ಈ ಸ್ವಾಮಿ ಕೂಡ ಇರ್ಬೋದು ಅದನ್ನು ದರಾದ ಹೇಗಿದಿಲ್ಲ ಕೊನೆಗೂ ಈಗ ಅವನೆಲ್ಲ ಸರಿತಾ ಅಲ್ಲೇ ನನ್ನ ಕಾಪಲ್ಲಿ ಇಟ್ಕೊತ್ತು ಅಲ್ಲಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ವಕೀಲಾಗಿ ಅದೆಲ್ಲ ಉದ್ಯೋಗ ಮಾಡಿ ಅಲ್ಲೇ ಅವಕ್ಕೆ ನಿಂಗೆ ಮೂಲ್ಯವಾಗಿ ಭೂಲೋಕಕ್ಕೆ ಬಂದ ಇರ್ತವರ ನಿಂಗೆಗಾಯಿ ಬೇಕಿಲ್ಲ ಎಂದು ನಿಂಗೆಗಾಯಿ ಬೇಕಿದೆಯೋ ಅವಾಗ ಬೇರೆದೋ ಅವಾಗ ಅವ ಒಂದೊಂದು ಆತ್ಮಗೆ ಏನೇನ ನಡುವು ತಡೆದೆಯೋ ಏನೇನು ವಿಧಿ ಪಯ ನಡೆದು ಅದು ಖಂಡಿತ ನಡುತ್ತಂತ ಇದ್ದವ ನೆಲೆ ಬಂದವ್ಲೆ ಒಂದು ಅವ್ವಪ್ಪಗ ಉಣ್ಮೆಯ ಅವರ ಮಕ್ಕವ ಎಂಥವ ನೆಲೆ ಇದ್ರಲ್ಲಿ ಬುಡುಗುಂಬ ಆ ಬುಡದೇ ಬಂದ್ಬಿಟ್ಟು ಇದನ್ನ ಹೆಸರು ಅದು ಯೋಗ ಮಾಯೆ ಇದು ಕೂಡ ಪೆತ್ತ ಮನಸ್ಸು ಬಿತ್ತು ಅಂತಂದಾಗೆ ಏನಂತ ಭಕ್ತಿ ಮಾಡಲಿಯೋ ಅದೆಲ್ಲ ಮಾಡುಪ್ಪ ಅಲ್ಲಿ ಸ್ವಾಮಿ ಕೊಡಲಿ ಇಬ್ಬರನ್ನೆಲ್ಲ ಮಾಡಿದಕ್ಕೆ ನೀ ಸ್ವಾಮಿ ಅಂತ ಕೂಡ ನಾವು ಒಪ್ಪಾರೆ ಆ ದಾರಲ್ಲಿ ಒಂದು ಸ್ವಾತಂತ್ರ್ಯ ರಾಮಕೃಷ್ಣ ಪರಮಹಂಸರು ಈ ಅವತಾರಲ್ಲಿ ಆ ಅವತಾರ ಕಾಲಘಟ್ಟದಾಗ ರಾಮಕೃಷ್ಣ ಪರಮಹಂಸರು ನಾವು ಇದ್ದದ ಈಗ ಮತ್ತೆ ಯಾರು ಮದು ಮಾಡಿಸಿದ್ದು ಆಗ್ತಾ ಈ ಭಕ್ತಿ ನೋಡಿ ಎಂದೋ ನೋಡಿ ಗುಡಿ ಕೊಡೋದು ಎಂದೋ ನೋಡಿ ಗರ್ಭ ಗೋಸಿದ್ರೆ ಎಂದೋ ನೋಡಿ ಅಮ್ಮ ಅಂತ ಗಾಳಿ ಕೊಡಿ ಇತ್ತ ಮಾಡಲೆ ಒಂದು ಕೂಸುಗ ಒಂದು ಮದು ಮಾಡಿ ನಾನು ಪೇರನ್ನು ನೋಡಿ ಆ ಪೇರನ್ನು ನೋಡಿ ನಾ ಕಣ್ಣ ಮುಚ್ಚಿದ್ರವ ಅದು ತುಂಬ ಆಸೆ ತಲೆಗೊಟ್ಟು ತಗದೆ ಅದೆಲ್ಲ ಮೇಲ್ಸಿ ಮಾಡಿ ಈಗ ಇಲ್ಲಿ ಯಾವುದು ಹೆಣ್ಣು ನೋಡೋದು ಗುಡಿ ಒಪ್ಪುದಿಲ್ಲ ತಾಯಿ ಬಂದಲತ್ತ ಸರಿ ಈ ಗುಡಿ ಬಿಟ್ಟೆ ಒಪ್ಪುದಿಲ್ಲ ದಿನ ಮತ್ತೆ ಕುಡಿಯೋ ಗರ್ಭಗೃಹಸೆ ಕುಡಿದು ತಯಾರಿ ಮನೆ ತನಗೀಗ ಪರ ಇದು ಆಶ್ಚರ್ಯವಾದ ಏನೋ ಮಾಡೋದು ಇತ್ತ ಒಂದು ದಿರಿಯನ್ನ ತನಗೆ 24 ವರ್ಷ ಒಳ್ಳೆ ಹೊರಟಿವಿ ಅದೇನು ಯಾರು 24 ವರ್ಷನಾಗ ಏನಾಗ್ತದ ಆಗಾಗ ಕಾಳಿಯಮ್ಮನ ಭಜನೆ ಪಾಡೋಣ ಕೀರ್ತನೆ ಪಾಡೋಣ ಕಾಳಿಯಮ್ಮನ ವಿಗ್ರಹವನ್ನ ಭಾವ ಸಮಾಧಿ ಬೇಕಾರೆ ಇನ್ನೂ ಸಗಜ ಸಮಾಧಿ ಬರ್ತಾ ಭಾವ ಸಮಾಧಿ ಬೇಕಾರೆ ಭಾವ ಸಮಾಧಿ ಬೇಕು ಅದೇ ಆಡಿಟ್ಟಾರ ಪಾಡಿಟ್ಟಾರ ಆನಂದ ನೆಲೆಗೊಳ್ತಾರೆ ಅಂಥ ಸ್ಥಿತಿ ಒಬ್ಬನೇ ಏನು ಮಾಡಿದ್ರು ಇನ್ನೊಂದು ಜನ ಅದೇ ಆಡಿನೇ ಯಾಕಂದ್ರೆ ಇಲ್ಲಿ ಸ್ವಂತ ಅವ್ವ ತುಂಬ್ತದೆ ಒಡಂಬತ್ತಂತ ಅವ್ವ ತುಂಬ್ತದೆ ಆವ ಆನಂದವಿದ್ದಾರೆ ಯಾಕಂದ್ರೆ ಅವೇ ನಡ್ಕೊಂಡು ಇದ್ದಾರೆ ಅವೇ ನೋಡಿ ನಿಂತಿದ್ದಾರೆ ಅಲ್ಲೇ ಅವೆಲ್ಲ ಅವೇ ಆನಂದವಾಗಿದ್ದಾರೆ ಒಡಂಬ ಅದು ಅವ್ವ ತಂದ್ರೆ ಅದು ದೇವ್ರ ತಂದ್ರೆ ತುಂದವೆ ಅದಯ್ಯ ಏಕಮಾ ಅಂತಾರೆ ಎನ್ನ ಅವ್ವ ಈ ಕಡೆ ನೆವದುಂತವೆ ಈ ಕಡೆ ಇನ್ನೊಂದು ಏನೋ ಒಡಂಬತ್ತಂತ ಅವ್ವ ಇತ್ತ ಅಂತಂತವೆ ನಾನು ದಾರೆಗ ಏನ ಮಾಡುವೆ ಏನವ ಉಣರ್ತವೆ ಅದನ್ನು ಉಣರ್ವಾಗೆ ಯಥಾರ್ಥಯ್ಯ ರಾಮಚಂದ್ರ ಹೆಣ್ಣು ನನಗಾಗಿ ಕಾತುಂತಾರೆ ಈಗ ನನ್ನೊಂದು ಜಾತಕಲ್ಲ ರೀತಿ ಹೊರತೆಲ್ಲವ ನೋಡಿ ಹೆಣ್ಣು ಅಲ್ಲಿದ್ದರೆ ಗಂಡು ಇಲ್ಲಿದ್ದರೆ ತಂದು ಸೇತಿ ಹೋಗೋದು ಈ ತಾನೇ ಮುಡಿ ಮಾಡಿಬಿಟ್ಟಿದ್ದಾರೆ ಮದುವೆ ಮಾಡಿದ್ರು ನೀವೆಲ್ಲ ಈಸಗ ಇದೆ 24 ವಯಸ್ಸು ಹೊತ್ತಾಗ ಹೆಣ್ಣುನ 6 ವಯಸ್ಸು ರಾಮಚಂದ್ರನ ಹೆಣ್ಣು ಆ ಕಡೆ ಗ್ರಾಮನಲ್ಲಿಪ್ಪ ರಾಮಚಂದ್ರನ ಹೆಣ್ಣು ನನಗಾಗಿ ಕಾತಂತೆ ತಾನೇ ಇದೆ ನನಗಾಗಿ ಕಾತಂತೆ ಏನ ಅವ್ವಯ್ಯ ಅಂಗವ ಬಂದರೆ ನನಗಾಗಿ ಕಾತಂತೆ ಈಗ ಅಡತ್ತ ಜನವೇ ಹೆಣ್ಣ ನೋಡಿದಾಗ ಹೋದಾರ ಹೆಣ್ಣ ನೋಡಿ ಮಾಡಿದ್ರೆ ಅವಕ್ಕ ಸಂತೋಷ ಅವಕ್ಕೂ ಇದು ಕೈಯಿಂದ ಇದ್ರು ನೋಡ್ತಾರೆ ದರ ಮುಂದೆ ಕೇಳ್ತಾರಲ್ವ ಕೇಳಿಸಿ ಬಿಡವ ಅಂತಂದಿದ್ರು ಈ ಅಮ್ಮನ 6 ವಯಸ್ಸಿನಾಗ ಬಾಲ್ಯ ವಿವಾಹ ನೋಡಿದ್ರು ಏನು ಮಾಡ್ಯಾರ ಬಾಲ್ಯ ವಿವಾಹ ಮಾಡಿ 1 ಜನ ಗಂಡನ ಮನೆಗೆ ತಂಗಿಷ್ಟು 6 ಜನ ಬಿಟ್ಬಿಟ್ಟಿರ್ತಾರೆ ಇನ್ನು ಹೆಣ್ಣು ದೊಡ್ಡವಾರಿಗೆ ಕಟ್ತಾ ಇನ್ನು ಗಂಡನ ಕೊಡಗೆ ಕೇಸಿಯಾರ ಈಗ ಏನು ಮಾಡ್ಯಾರ ಅರ್ಧ ಮಾತ್ರ ಮಾಡಬೇಕಾದ್ರೆ ನಮಗೆ ಇಲ್ಲಿ ರಾಮಕೃಷ್ಣ ಪರಮಹಂಸರನ್ನ ಅವ್ವಾಗ ಇವಕ್ಕೂ ಅಂತ ಒಂದು ವಸತಿ ವಾಯ್ಕೊಳ್ಳ ಕೊಡಬಲ್ಲ ಇದು ಮದುವೆ ಮಾಡುವೆ ಒಂದು ಎಡೆಗೆ ಪಕ್ಕದ ಮನೆ ಹೋಗ್ತಾರೆ ಕೂಡ ಕಡ ನೀಸಿ ನಗೆ ಹಾಕಿದಾಗೆ ಈಗೆಲ್ಲ ಅರ್ಧ ಕೂಡ ಇಲ್ಲ ಕವರಿಗೆ ಅಷ್ಟು ಸಂತೋಷ ಅರ್ಥ ಬಾಕಿ ಎಲ್ಲ ಸಿಕ್ಕಿದ್ರೆ ನನಗೆ ಆ ಕಾಲ ಅರ್ಥದಲ್ಲಿ ಇಲ್ಲ ಕವರಿಗೂ ಹಾಗೇನು ಮಾಡೋದು ನಗೆ ಇಷ್ಟು ತಂಗನಗೆ ಆ ತಂಗನಗಿಯ ಅಮ್ಮ ಏನು ಮಾಡಿಯ ರಾಮಕೃಷ್ಣ ಪರಮಹಂಸರ ನಮ್ಮ ಮನೆಯ ಹೋಗಿ ನಗೆ ತರಗಿ ಇನ್ನು ಹೆಣ್ಣು ಸೊಸೆ ಕುಟ್ಟು ಮಾಡಿದ್ದು ನಂಗೆ ಕೊಂಡು ಕಟ್ಟಿದಂಗೆ ಬಪ್ಪನಿ ಗ್ರಾಮ ಮುಂದಾಡು ಅಲ್ಲಿಯ ಉಂಗುರ ಮನೆಗೆ ಅಲ್ಲಿ ಕಟ್ಟಿ ಕುಟ್ಟು ಮಾಡ್ತಾರೆ ಕೂಟಿ ಬಪ್ಪನೆ ಕುನ್ನೆ ಹೆಣ್ಣು ಅಮ್ಮ ಅತ್ತ ಒಂದು ಪಸಂದು ಶಾರದಾ ದೇವಿ ಅಲ್ಲಿಗೆ ಬಂದಿಯ
ತನ್ನವ ನೋಡಿ ಹಸ್ತ ಅವಪ್ಪ ಮುಡಿ ಮಾಡಿಟ್ರ ಗಂಡ ಎತ್ತಿದ್ರಿ ಸರಿ ಉದ್ದವೋ ಮೊಣ್ಣೆಯೋ ಕಪ್ಪು ಬೆಳ್ಳಿ ಅದೆಲ್ಲ ಇಲ್ಲ, ಗದ್ದೆ ಬಿಟ್ಟಿಬಿಡ್ತಾರೆ, ಕೈಯ ಕೊಟ್ಟು ಬಿಡುತ್ತಾರೆ, ಮಾಲಿ ಮಾತಿ ಬಿಡುತ್ತಾರೆ. ಆಯ್ತು ಮಕ್ಕತ ಅಲ್ಲಿಯೂ ಆ ವಿಭಾಗ ನಡೆತು. ಆಗ ಹೆಣ್ಣು ತಮ್ಮ ಸೋಕ ಅಲಂಕಾರ ಮಾಡಿದ್ದಾರೆ, ಆಭರಣವಾದ ಸೋಕಾಡದೆ. ಈಗ ಬಂದು ಇಲ್ಲಿಯ ತನ್ನ ಕೂಡ ಕೈ ಹಿಡಿತು ಮಾಲೆ ಮಾತಿ ವಿವಾಹ ಮುಗಿದುಬಿಟ್ಟ. ಈಗ ಒಂದು ಜನ ಅಮ್ಮ ತಂಗಿಯ ರಾಮಕೃಷ್ಣನ ಪರಮಹಂಸನ ಭಾವ ಆ 6 ವಯಸ್ಸು ಹೆಣ್ಣು ಶಾರದಾ ದೇವಿ ಅಲಗಾರ ನೀವೆಲ್ಲ ಸೊಸೆ ಮಾತಾಡಿದೆ, ಕುಂದೆ ಹೆಣ್ಣು ಮಾತಾಡಿದೆ, ತಬ್ಬಕ್ಕಿ ಕೈ ಮುದ್ದ ಅದಾವುದು ಕಾಲು ಗಡ್ಡವಿಯಾದ ಕೊರತ. ಯಾಕೆ ಎಲ್ಲ ನೋಡಿದ್ದಾರೆ, ಒಂದು ಗಂಡ ಎಲ್ಲರೂ ಕಾಲು ಗಡ್ಡವಿಯ ಅದು ತಯಾರಿದ್ದಾರೆ. ಯಾಕಂದ್ರೆ ಮದ್ದದ ದಾರ ತರ್ತಾರೆ, ಈ ಬಗ್ಗಿ ಕಾಲ ಮಾಡಿ ಅವ್ರು ನೋಡಿದ್ಯಾ ಆ ಥರ ಮಾಡ್ಕೊಡುದು ಸಂಪ್ರದಾಯಕ್ಕೆ ಎದುರಾಗೋದು. ಆ ರೀತಿಯಲ್ಲಿ ಬಗ್ಗಿ ಅಭಾವ ಇದರೊಳಗೆ ಅಮ್ಮ ಪಾದಪ್ರಿಯ ಆಗಿದ್ದಾರೆ ಶಾರದಾ ಅಮ್ಮ ಶ್ರೀಮಾ ಪಾದಪ್ರಿಯ 6 ವಯಸ್ಸು. ಅವಕ್ಕೆರಡು ವರ್ಷ 12 ವಯಸ್ಸು ವ್ಯತ್ಯಾಸ. ತನಗೆ 24 ವಿವಾಹ ಮಾಡನೆ, ತನಗೆ 6 ವಯಸ್ಸು. ನಿಮಗೆ ಆ ಉರುವೇ ನೋಡ್ಲಿತ್ತ ಒಂದೆಣ್ಣು ದೀಪ್ಲಿ ಇದ್ದೇವೆ ನೋಡ್ಲಿ ಆ ಆತ್ಮವ ನೋಡಿ ಆ ಉಳಿಬಟ್ಟ ಅವರವ ನೋಡಿದ್ದ ಕೈ ಮುಗಿದಾರ. ಇದುತ್ತ ಜ್ಞಾನ ಭಾವಭಕ್ತಿ ಎಲ್ಲ ಇಡೀ ದೇವರ ನೋಡುವ ಆ ಉಣರ್ ಆ ನೆಲೆಯ ಕೈ ಮುಗಿದಾರ. ಹೆಣ್ಣು ಅದು ಕೂಡ ಬಿಡುವುದಿಲ್ಲ, ಆ ನೆಲೆಯತ್ತೈತಿ. ಅಮ್ಮ ಇನ್ನೂ ಕಡದು ಬಪ್ಪದು ತಡದೆ ಅದಂತ ಇಲ್ಲ ಮಾಡಿಟ್ಟು ಅಮ್ಮ ಒಂದು ಜನ ಇದೆಯಾ 10 ಜನ ಏನು ಮಾಡ್ಯಾರ ಅಮ್ಮನ ಕೂಟ್ ನೋಡ್ಬೋದು. ಕೂಟ್ ನೋಪನ ಏನು ಮಾಡೋದು, ನನಗೆಲ್ಲ ಕೊಟ್ಟು ಹೋಗ್ಬೋದು. ಈಗ ಎಲ್ಲಾಗ ಕಡಮಿಸ್ತಡದ ನನಗೆಲ್ಲ ಪಕ್ಕದ ಮನೆ ಅಕ್ಕ ಮನೆಯಿಂದಲ್ಲ. ಈಗ ನಗೆಯ ಕಾಸನೆ ಹೆಣ್ಣು ಗೋಗೋನಂತರ ಗೋಗೋನಂತಲೇ ರಾಮಕೃಷ್ಣ ಪರಮಹಂಸರು ಏನು ಮಾಡ್ಯಾರಂದ್ರೆ ಅದನ್ನು ನೋಡಾಗ 4 ವಯಸ್ಸು ನೆಂಟರು ಮೊದಲು ಜನ ಹೊಡಿದ್ದಾರೆ. ಮೊದಲು ಜನ ಹೋಗಿ ಮಂಟೆ ಹಾಕಿ ಗೋಡೆಗೆ ಸಚ್ಚಿಯಾರ ಏಕೆ ತತ್ತೀಯ ಎಲ್ಲ ಶ್ರೀಮಾ ಏಕೆ ತತ್ತಿ 6 ವಯಸ್ಸು ಒಂದು 40 ಸಾಮಾನು ಕೈ ಕೊಟ್ಟಿಟ್ಟು ಅದಕ್ಕೆ 20 ಕೊನೆ ಹಾಕ್ತಾರಲ್ಲ ಅದ್ದಮಾಕೆ ಇನ್ನೂ ಹತ್ತರ ಅಲ್ಲಿ ರಾಮಕೃಷ್ಣ ಪರಮಹಂಸರು ಗೋಡೆ ಹೋಗಿ ಮಂಡಿ ಸಚ್ಚಿಯಾರ. ಆಗ ಇತ್ತ ವಿಭಾಗ ಬಂದಾಡೋದು, ಉಣ್ಮೆ ಮದುವೆ ಬಂದಾಗ ಇತ್ತಾಡೋದು. ಇಂದು ಎದುರ್ಪಾರ ಪುಳ್ಳ ಮದುವೆ ಬಂದವ ಹೇಳಿದೆ ಗಂಡದ ಮಾಡಲೆ ಒಳ್ಳೆ ಗಂಡ ಮಾಡೋದಲ್ಲೇ ಸರಿ. ಅದೇ ಮಕ್ಕ ಗಂಡನಕ್ಕೂ ಕಾಣುತ್ತೆ ಏನು ಎಲ್ರದಲ್ಲ ಅದೇ ಅಡಿಮೆ ಏನು ಪಕ್ಕದ ಇರ್ಬೋದು ಅಡಿಮೆ ಇರ್ಬೋದು ನಾಲ್ಕೆ ಇರ್ಬೋದು ಏನೋ ಇದು ಮಾಡಿರ್ಬೋದು. ಇದೆಲ್ಲ ಅಂದರೆ ಉಣ್ಮ್ಯ ವಿವಾಹ ಬಂದವ ನಿನ್ನ ಆನಂದಮಯ್ಯಮ್ಮನ ತನ್ನ ಗಂಡ ತನ್ನನ್ನು ರಾಮನವರಿಂದ ಮುಟ್ಟಲು ಕೂಡ ಮುಡಿಯುತ್ತೆ. ಅತ್ತವ ನಿಲಗಂಟ ಇದ್ದ ಆದರೆ ಅತ್ತೆಯು ಅದೊಂದು ಸೆಲಿಬ್ರೇಟ್ ಮ್ಯಾರೇಜ್ ಅಂತಾರೆ. ಅವಾಗ ಒಂದು ಬ್ರಹ್ಮಚಾರಿಯಾಗೂ ಬ್ರಹ್ಮಚರಿಣಿಯಾಗೂ ಇದನ್ನೇ ಅವಾಗ ವಿವಾಹ ಬಂಧನವಿದ್ರು, ತ್ಯಾಗಶೀಲಿ ಇದ್ರು. ದೇಹವ ಸ್ಪರ್ಶ ಮಾಡೋದೇ ಇದ್ರು. ಅಲ್ಲೇ ಇಲ್ಲಿ ಅತ್ತಿಲ್ಲ, ಇಲ್ಲಿಯ ಅಮ್ಮ ಆ ನಗೆಯ ಕಾಸುನೆ ಕೊಟ್ಟೆ ಹಾಕೋದು ಬೇರೆ ಕಡಲಿಸಿಟ್ಟ 6 ಜನ ಕೊಡೋದು. ಮದುವೆಗೆ 1 ಜನ ನನಗೆಲ್ಲ ಈಗ ಅಲಂಕಾರ ಬೇಡ ಮಾಡಿದಂಗೆ ಅಮ್ಮನ ಮಾಡಿದ್ದಾರೆ. ಈ ಹೆಣ್ಣು ಅದನ್ನು ಹೆಣ್ಣು ಹತ್ತರ ತಾಮಂಡ ಬಿಸ್ಚಿನ ಶ್ರೀಯಮ್ಮನ ಯಾಕೆ ಔಸಿಯಾರಿ ತಾಮಂಡ ಬಿಸ್ಚಿನ ಇಲ್ಲಿ ತನ್ನವ್ವೆ ಎಲ್ಲ ಕಾಸಿತ ಕೊಟ್ಟಾಗಿದೆ ಅದು ಪೆರಿಕೆ ಕೇಸಿಯಾರ. ಈಗ ಅಮ್ಮ ಹೊರಟ ಈಗ ಎಡಪಟ್ಟ ಕಾರಣವಾಗ ಇನ್ನು ಅಮ್ಮ ದೊಡ್ಡವಾದಿಂದ ಇಲ್ಲಿ ಬಪ್ಪದು. ಈ ಎಡಪಟ್ಟ ಕಾರಣ ಅಮ್ಮ ಏನು ಮಾಡಿ ಅಂದರೆ ಅಲ್ಲಿಯ ದೊಡ್ಡ ಒಂದು 3 ವರ್ಷ ಕೈದು ತನಗ 9 ವರ್ಷ ಆದಮೇಲೆ ಅಲ್ಲಿ ಬಂಗಾಲ್ನಾಗೆ ಆಗ ಎಲ್ಲ ಒಂದೇ ಮಾತಾಡ್ತಾರೆ, ಎಲ್ಲ ಬಂಗಾಲ್. ಈಗ ಈಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಆಗ ಎಲ್ಲವೇ ಬಂಗಾಲ್. ಅಲ್ಲಿಯ ಅರ್ಧ ಒಂದು ಬರಚಿ ಬಂದರ ಎಲ್ಲ ಇಟ್ಟು ಪಂಚ ಬಂದರ. ಆಗ ಕುನ್ನ ಹೆಣ್ಣಾಗಿದೆಯೋ ಎಲ್ಲ ಶಾರದಾಮಣಿ ಅದೊಂದು ಅನ್ಬೋಡ ಕೊರ್ಚಿದೆಯೋ ಶಾರದೆ ಅಂತ ಕೊರ್ಚಿದೆಯೋ ಅಲ್ಲಿ ಅಮ್ಮಗೆ ಅರ್ಥವನ್ನೇನಿಲ್ಲ. ನಾ ಎಲ್ಲ ಹೋಗುತ್ತಾ ಆಮೇಲೆ ಅವರ ಇಡತ್ತ ವಿಷಯ ಏನಂದ್ರೆ ಎಲ್ಲ ಗಿಟ್ಟು ಮಾಡಿಕೋದು, ಎಲ್ಲ ನೀರು ಕೊಡೋದು, ಎಲ್ಲ ಸೇವೆ ಮಾಡೋದು. ನೀನ ನೆಗದನ ಇಟ್ಟು ಮಾಡಿಕೋದು ಅಂದ್ರೆ ಇಟ್ಟು ಮಾಡಿಕೋದು ಇಷ್ಟ. ಈಗ ಅವು ಅಪ್ಪ ಎರಡ ಸೇರು ಎಲ್ಲ ತನ್ನ ಸೊತ್ತ ಅವಕರ ಇದನ್ನ ಅಡಮಾನ ಬಿದ್ದು ಎಲ್ಲ ಪರೋಪಕಾರ ಮಾಡಿದ್ದಾರೆ. ಅಲ್ಲಿ ಮರಚಿ ಕಂಜಿ ಕಾಸಿ ಎಲ್ಲ ಕೊಟ್ಟಿದ್ದಾರೆ. ಈಗ ಅಮ್ಮ ಒಂದು ಜನಗ
ಒರಕು ಕೆಟ್ಟು ಒಂದು ಜನವು ಆ ಗಂಜಿಯ ಅಂದ್ರೆ ಕೂಳು, ನನಗೆ ಕೂಳು ನೋಡಿ ತಮ್ಮಕ್ಕೆ ಗಂಜಿ, ಆ ಗಂಜಿಯ ಒಬ್ಬೊಬ್ಬಗೂ ಮಡಕೆಗ ಅಡ್ಡಿ ಕೊಟ್ಟನೇ ಇದ್ದಾರೆ. ಆ ಕುನ್ನ ಹೆಣ್ಣುಗ ಕುನ್ನದೊಂದಿಗೆ ನಾವೇ ಮನೆ ಒವ್ವೇ ಉಣರು ಬಂದಬ್ಲೆ ಮಕ್ಕ ಏಸಕ್ಕೆ ತೊಂದರೆ ಮಾಡಲಿ ಸರಿ, ಮಕ್ಕ ಏಸಕ್ಕೆ ಕಷ್ಟಪಡ್ತೀವಿ ಸರಿ, ಮಕ್ಕ ತಿನ್ನದಿದ್ದಲೆ ಮಕ್ಕ ಕೇತದನ್ನ ಮಾಡಿಕೊಡುನೆ ಮಕ್ಕಗೆಲ್ಲ ಸೇವೆ ಮಾಡ್ರೆ ಒಬ್ಬ ತನೀ ಶಕ್ತಿ ಬಂದ್ಬಿಟ್ರೆ ಆ ಮಾತೃ ಮಮತ್ರ ಐತಿ ಇತಿ ಮಾತಾ ವೇದ ಮೈರ ಮಮತ್ರ ಐತಿ ಇತಿ ಮಾತಾ ಏ ಒಂದು ಅವ್ವೆ ಕಾಪಾತೀವೋ ಪೋಷಾಕ ಕೊಟ್ಟಿವೋ ಅದತ್ತ ಮಾತಾ ಅತ್ತ ಬಂದ್ರೆ ನಮಗೆ ಕುನ್ನ ಹೆಣ್ಣುತ್ತಾ ಅಲ್ಲ ಅತ್ತ ಒಂದು ಸೇವೆ ಅತ್ತ ಒಂದು ಪರೋಪಕಾರ ಅದು ಏನ ಇದ್ರ ಪಾರ್ಪೆ ಇಲ್ಲದ ತರ ಪಾರಂಟಿ ಅನ್ನೋದಿಲ್ಲ ಈಗ ಅವ ಉಣರ್ವು ಒಂದು 80-90 ವಯಸ್ಸು ಕೆಳಗ ಬಂದರಿಯೋ ತನ ಈ ಕುನ್ನ ಹೆಣ್ಣುತ್ತಾ 9 ವಯಸ್ಸನ್ನು ಅವ್ವೆ ಅವು ತನಗ ಅವ್ವೆ ಇದು ಅಯ್ಯ ಕೊರ್ಚುದ ಅಯ್ಯ ಅಂತ ಕೊರ್ಚಿ ಅದ ಮನಸ್ಸು ಬಸೋ ಈ ಮಗು ನಾನು ಮಾತಿದ್ದ ಯಜ್ಮ ಎಲ್ಲ ಮಾತಿದ್ದ ಅತ್ತ ಉಣರು. ಯಾಕಂದ್ರೆ ಹುಟ್ಟಿ ಬಿಡೆ ಬೋಲಿ ಮದ ದೈವ ಮಾತಾದ ಅವತಾರ ಬಂತಿದ್ದೇವೆ ಶಾರದಾ ದೇವಿ ಮನೆ ಅತ್ತ ಮಮತ್ವ ಆ ಮಾತಾನ ದೈವ ಮಾತಾನ ಉಣರು ಅನಂತ ಪ್ರೇಮ ಅತ್ಯಂತ ಪ್ರೇಮ ಆತ್ಮಕ್ಕೆ ಒಳಪರಿಗ ಅನ್ಬು ಆ ಅನ್ಬುನೊಗೆ ಏನು ನೋಡಿ ಆ ಗಮನೊಗೆ ತುಂಬಿದ ಗಮನೊಗೆ ಎಲ್ಲ ಅಮ್ಮ ಸೇವೆ ಮಾಡಿದ್ರು. ಇದನ್ನು ನೋಡಿ ಎಲ್ಲ ಆಶ್ಚರ್ಯಪಟ್ಟಾರ. ಎತ್ತೆ ಅವ್ವಪ್ಪನ ಕೂಡ ಸೇರಿಬಿಟ್ಟು ಇತ್ತೆ ಅವ್ವಪ್ಪ ಕೂಡ ಇಷ್ಟ ಒಯ್ಬೇಕಿದ್ದಾರ ತರ ಅವ್ವಪ್ಪ ಅವಕ್ಕೆ ವಯಸ್ಸಾಗಿಟ್ಟ ಒಯ್ಯೋಗಿದ್ದಾರ ಹೆಣ್ಣು ಅದೆಲ್ಲ ಇಟ್ಟು ಮಾಡಿ ಕೊಡ್ತಾರೆ ಅತ್ತ ಒಂದು ಆನಂದ. ಈಗ ಇಂಥ ಮಾಡಿದ್ದ ಶಾರದಾ ದೇವಿ ಅಮ್ಮನ ಆ ವಾಳಿಕೆ ಇನ್ನು ಕಾಲಘಟ್ಟನಗೆ ಏನಾಗುತ್ತಲೆ ಮೇಲಿನ ಮಾರ್ಗ ಈ ಎಲ್ಲ ಸೇವೆ ಮಾಡೋದ್ರಾಗೆ ತರಾವುದು ಅಲ್ಲಿಯ ತರ ತೇಡಿ ಬಪ್ಪನೇ ಇದು ಏನ ಕೂಸ್ತಾ ಇದು ನಡುತ್ತಾ ಎಲ್ಲಿ ಇದನ್ನು ನೋಡಿ ಮರಗ ನೋಡಿಯೋ ಇದು ನಮ್ಮ ಮಕ್ಕಳ ಅವೆಲ್ಲ ಅವೊಬ್ಬ ಎತ್ತೆಯ ಉಣರ್ವು ಮಾತೆ ಅಥವಾ ಉಣರ್ವನಗೆ ತನ್ನ ಭಾವನಗೆ ಆ ಮಾತೃ ಭಾವನಗೆ ತಾಯಿದ್ದ ಅಥವಾ ಉಣರ್ವನಗೆ ಕಾಲ ಕಡುಗನಿಗೆ ಕಡದನೇ ಒಯ್ ನಡೆದೆ 14 ವಯಸ್ಸಿನಾಗೆ ಈ ಬಂಕುರಾ ಜಿಲ್ಲೆಯಿಂದ ತಾಯಿನ ಮಾಡಿದ ದಕ್ಷಿಣೇಶ್ವರ ಗೊತ್ತಾ ತಾಯಿ ಬೇಳೆ ಆ ದಕ್ಷಿಣೇಶ್ವರ ಒಟ್ಟಿಯತ್ತ ಹೂಗ್ಲಿ ಗಂಗಾ ಭಾಗೀರಥಿ ಎಡದೆ ಅಲ್ಲಿಯತ್ತ ತಾಯಿದು ಸ್ನಾನ ಮಾಡ್ಯಾರ. ಆ ಎಡೆಗೆ ಬಂದಾರ ಪಪ್ಪನೆಯೇ ತನಗೆ ಪಪ್ಪ ದಾರಿನೋಗಿ ಏನಂದ್ರೆ ಈಗ 14 ವಯಸ್ಸಾಗಿತ್ತ ಈಗ ನಾಯಿಗ ಅಂತ ಪೊಟ್ಟಿ ಪಡುಕಲ್ಲ ಎತ್ತಿನೋ ಏನು ಮಾಡೋದು ಒಯ್ ಗಂಡ ಮಾಡಿ ತಿಂಬರು. ಈ ಎಡಪಟ್ಟ ಕಾಲನೋಗೆ ಏನು ಮಾಡಿನ ತಾನು ನೆನಪಿನೋಗೇ ಇದ್ರು. ಅದಾವುದು ರಾಮಕೃಷ್ಣ ಪರಮಹಂಸರು ಶಾರದಮ್ಮನ ನೆನಪಿನೋಗೇ ಇದ್ದಾರೆ. ಮದುವೆ ಮಾಡೋದು ಏನು ಮದುವೆ ಮಾಡಿಟ್ರು 6 ವಯಸ್ಸಿನೋಗೆ, ಈ ಕೂಟಿ ನೋಡೋದು 14 ವಯಸ್ಸಿನೋಗೆ. ಆದರೆ ತನ್ನ ನೆನಪಿನೋಗೆ ರಾಮಕೃಷ್ಣ ಪರಮಹಂಸರಿದ್ದಾರೆ. ಇತ್ತೀನೋ ಅಮ್ಮನ ನೋಡಿಯಾರ, ಅಮ್ಮನ ಅಂಗಮಾತನ ಮದುವೆ ಮಾಡಿದ ಅಮ್ಮ ಎಂಟರ ನೋಡಿ ಶಾರದಾ ದೇವಿ ನೋಡ್ಯಾರ. ಬಾಬಾ ಸಮಾಧಿ ನಿಧಿಯು ಸಹಜ ಸಮಾಧಿ ನಿಧಿಯು ಅಂತವ ನಿಲಯನೋಗಿದ್ದಾರೆ. ನಿಲಯ ಮನೆ ಅಲ್ಲಿ ಈ ಅಮ್ಮಗ ಒಂದು ಜನ ಕೂಡ ರಾಮಕೃಷ್ಣ ಪರಮಹಂಸರ ಮೇಲೆ ಗೆಲ್ಲಲಿಲ್ಲ. ಅಮ್ಮ ಸೇವೆ ಮಾಡೋದ್ರಾಗಿದ್ದಾರೆ. ಕುನ್ನ ಹೆಣ್ಣು ಮದುವೆ ಮಾಡಿಬಿಟ್ಟ ಚಿಟಿ ಹುಡುಗಿ ಅವನಿಲ್ಲ. ಈಗ ಓನೇ ಮನಕ ತನ್ನ ಗಡಗಡ ಮೊದಲು ಈಗ 28 ವಯಸ್ಸಿನಾಗ ಮದುವೆ ಕೇಸಿದೆಯೋ ಅವ್ವ ಮನೆ ಬಿರುತ್ತದಾಗ ಆಸೆ ಕಷ್ಟ ಪಡೋದೆಲ್ಲಾಗ 40 ವಯಸ್ಸಿನಾಗ ಒಂದು ಹೆಣ್ಣು ನಾವು ಮದುವೆ ಕೇಸಿದೆಯೋ ತಪ್ಪು ಕಡಿಯ 40 ವಯಸ್ಸಿನ ಒಪ್ಕೊಂಡಿದ್ದಾಗ ನಾವು ಹೋಗಿ ಗಂಡನ ಮಾಡಿದ್ದಾಗ ಆಗುವೋ ಅವು ಕಲಗ ಅವೇ ಅವಪ್ಪ ಮನೆ ಒಬ್ಬದ ಆಗ ಅಮ್ಮಗ ಅದೇ ದುಃಖ ಇರ್ತಿತ್ತು. ಅಲ್ಲಿ ಈಸು ಕಾಲ ಇದ್ದು ಸೇವೆ ಮಾಡಿ ಈಗ ಜಿಲ್ಲಾನಲ್ಲಿ ಇತ್ತು 14 ವಯಸ್ಸಿನಾಗೆ ಇನ್ನು ಚಿಟಿ ಅಮ್ಮಗ ಆ ಮನೆ ಬರ್ತಾರೆ. ಈ ಏನ್ಬಿಟ್ಟು ನಾನು ಇವಾಗ ಹೋಗಿ ಅಲ್ಲಿ ಎತ್ತಟ್ಟೋದು ಏನೋ ಹೊಸ ಎಣ್ಣೆ ಏನು ಮಾಡೋದು. ಈಗ ಅದ್ರ ನೆನಪಿನೋಗಿ ಪ್ರಯಾಣನೋಗೆ ನನಗೆ 19 ಜನ ಬಂದ್ಬಿಟ್ರು. ಈಗ ಹೋಗಿ ದಕ್ಷಿಣೇಶ್ವರನ ಹೋಗಿ ತಂಗಿಯಾರ ಒಂದು ಮನೆ ತಂಗಿಯಾರ ಒರ್ಕೋದು ಆ ಸ್ವಂತ ಕಂಚುನೋಗೆ ಕಾಳಿ ಅಮ್ಮ ಬಂದು ಅಮ್ಮನ ಸಂಕಟವ ಸರಿ ಮಾಡಿ ಅತ್ತ ಒಂದು ಜರ ಅತ್ತ ಒಂದು ಒಡಂಬುಗ ಒಲಿ ವೇದನೆಲ್ಲ ಒಡಂಬು ತೋಲೆಲ್ಲ ಕೂಡ ಒಂದು ವಿಧವಾದ ಇದು ಮಾಕೆ ಬಂದ್ಬಿಟ್ರು. ಸುಡು ಮಾಕೆಲ್ಲ ಒಂಥರ ಕೊನೆ. ಆಗ ಆ ನೋಯ ಅಮ್ಮ ಸ್ವಂತ ಕಾಳಿ ಅಮ್ಮ ತನ್ನ ಕಂಚಿಗೂ ಬಂದು ಆ ಗಂಗೆ ನದಿ ನೀರವ ತನ್ನ ಬೇಗೋ ಸಟ್ಟಿ ತನ್ನ ಆಶೀರ್ವಾದ ಮಾಡಿದಾರ. ಒರ್ಕುತ್ತಲ್ಲಿ ಒಡಿಯೂ ಇದೆಲ್ಲ ಸರಿಯಾಗಿಟ್ರ. ಈಗ ಅರ್ಥ ಕಾಲಘಟ್ಟನಗೆ ದಾರ ಈಗ ತನ್ನ ಗಂಡನ ನೋಡ್ದು. ಈಗ ತಾನೇನಂದ್ರೆ ಅಮ್ಮನ ನೋಡಿದ್ಗ ಶಾರದಾ ದೇವಿ ನೋಡಿದ್ಗ ತನ್ನ ಮನೆ ಕೊಟ್ಟು ಹೋಗಿದ್ಗ ಹೇಗಿಂದ್ರೆ ಈ ದಕ್ಷಿಣೇಶ್ವರನ ವರ್ಕದ್ ಬಂದ ವರ್ಕದ ಪಪ್ಪನೇ ಈಗ ನೋಡ್ಲೆ
ಈ ಕಡೆ ಪಕ್ಕ ಕಾಳಿಯಮ್ಮ ನಿಂತಂತವೆ, ಈ ಕಡೆ ಶಾರದಮ್ಮ ನಿಂತಂತವೆ. ಕುನ್ನೆ ಹಿಡಿತ 14 ವಯಸ್ಸು. ಕಾಳಿಯಮ್ಮ ಎಲ್ಲೂ ನಿಂತಂತವೆ. ಈಗ ರಾಮಕೃಷ್ಣ ಪರಮಹಂಸಗ ಎನ್ನ ಪಕ್ಕದ ಕಾಳಿ ಇದೆಯಾ ನೋಡಿದೆ. ಈಗ ತನಕ ಗುರುತು ಏನ ಊಯೇತ ಇನ್ನೊಂದು ಅಂಗವ ನೆಂಟ್ರ ಬರ್ತವೆ. ಈಗ ತನಗ ತಿಳಿವು ಸಿಕ್ಕಿರ ಬಂದುವುದು ಮೊದಲೇ ಕುರಿಚಿಟ್ಟ ಎನಗಾಯ್ತು ಅಮೌಂಟ್ ಇದೆ ಅಲ್ಲಿ. ಈಗ ತಗೊಂಡ್ರ ಅವ್ವಯ್ಯ ಒಂದು ಅಂಗವಾತ ನೆಂಟರು ಇರ್ತವೆ. ಅವ್ವಯ್ಯ ಈಗ ಅವ್ವೇ ದ ಯೂನಿವರ್ಸಲ್ ಮದರ್, ಆ ಪ್ರಪಂಚ ಮಾತಾ, ದೈವ ಮಾತಾ. ಆ ದೈವ ಮಾತಾ ಅಂತ ಇಲ್ಲಿ ಒಂದು ಅರ್ಧಾಂಗಿನಿಯ ಎನಗ ಇಲ್ಲಿಯ ತನ್ನ ಅಂಗವೇ ಈ ಆದಿಪರಾಶಕ್ತಿ ಅಂಶವ ಶಾರದಾ ಅಮ್ಮನ ಕೇಳಿಸ್ತು, ಶಾರದಾ ಮಡಿ ಕೇಳಿಸ್ತೇವೆ. ಈಗ ನೇರ ಹೋದಾರ ಅಲ್ಲಿ ಹೋಗಿ ತನ್ನ ಕೈ ಹಿಡ್ತಾರ. ಕೈ ಹಿಡಪನೆ ತಾಯುವುದೇನ ಎಲ್ಲ ಸರಿಯಾಗಿಟ್ಟವಾ ನಾವು ಸರಿ ಮಾಡಿಟ್ಟಿದ್ದಾರೆ ಅಂತ. ಇದು ಶಾರದಮ್ಮಗ ಮೊದಲ್ ವಿಷಯ. ಹಾಗೇನಿರ್ತದರೆ ತನಗೆ ಬರ್ತಾರ ನಾ ಮದುವೆ ಮಾಡಿರೋದು ಸಾಧಾರಣ ಗಂಟಲ್ಲ, ಅರಗಂಟು ಏನೋ ಸಾಧಾರಣ ಗಂಟ ಏನೋ ಮನೆಯ ಏನೋ ಅವ್ವಪ್ಪ ಇದ್ರು, ಅವ್ವಪ್ಪ ಮಾತು ಕಟ್ಟುಪಟ್ಟು ಹಾಕೋದು ನಾ ಮದುವೆ ಮಾಡಿಟ್ಟೆ. ಈ 14 ವಯಸ್ಸಿನಾಗೆ ಹೆಣ್ಣನಗ ಆಸಗೊಂದು ಮುದುರ್ಚಿ ಈಗ ತೋರ ತಾನು ಏನಾಗಾಯ್ತು ಬಿಟ್ಟಿದ್ದಾರೆ. ತಾನು ಅವತಾರ ಈಗ ತನಗೆ ಬರ. ಯಾಕಂದರೆ ಸಂತು ನಡೆದ ವಿಷಯವ ತನ್ನ ಅಪ್ಪರ 20 ವರ್ಷ ಕೈದು ತಾ ಮೊದಲು ಭಾಗೀರಥಿ ಹೋಗಿ ನದಿ ಗಂಗೆ ನದಿಕರಣ ನೋಡಿ ಯೋಗನೆ ತನಗತ್ತದ. ಆಹಾ, ನಾವು ಮಾಡಿದ ಧರ್ಮಗ ಕೂಡಿದೆ ನಿನ್ನ ಅಂತಂದೇ ಈಗ ಈತ ಅಮ್ಮಗೆ ಕೊಡ್ತಾರ. ನಾವು ಕೂಡಿಯುವುದೇ ಸ್ವಾಮಿ ಮದುವೆ ಮಾಡಿದೆ ಅಂತಂಬ ಆ ಉಣರ್ವು ತನಗೆ ಬುರ್ಜಿರ. ಆ ಬುರ್ಜಿದ್ರೆ ಈಗ ಶಾರದಾ ದೇವಿ ಅದು ಒಳ್ಳೆಗೆ ತನಗ ಈಗ ಮೊದಲೇ ಅಡ್ಡ ಹೋಗಿಲ್ಲ ಕುನ್ನೆಣ್ಣು ಮರಿಯ. ಈಗ ಮನಪೂರ್ವ ತನ್ನ ಅರ್ಧಾಂಗ ತನ್ನ ಪತಿಗ ನಮಸ್ಕಾರ ಮಾಡಿಯ, ಕೈ ಮುಟ್ಟಿ ಹೆಚ್ಚಾರ. ಈಗ ಕೂಟ್ನೋದಾರ. ಕೂಟ್ನೋಗಿ ಏನು ಮಾಡ್ಯಾರ ಅಂದರೆ ಈಗ 2 ವರ್ಷ ನೋಡಿ ವಿವಾಹ ನಡೆದುಬಿಟ್ಟ. ದಾಂಪತ್ಯ ಇಲ್ಲೇ ಅಲ್ಲೇ 2 ವರ್ಷ 3 ವರ್ಷ ತಮ್ಮ ವೇದವೋ ಪೂಜೆಯು ಮಂತ್ರ ಎಲ್ಲ ತೆಗೆದುಕೊಟ್ಟಾರ. ಆಗ ರಾಮಕೃಷ್ಣ ಪರಮಹಂಸರಿಗ ಮೊದಲ ಶಿಷ್ಯದಾರ ಅಂತ ತಾನು ಹೇಳ್ಬಿಡ್ತಾನೆ. ಶಾರದಾ ಮಾತ ಮೊದಲ ಶಿಷ್ಯ. ಅದರಿಂದ ಆಡ್ದ ವಿವೇಕಾನಂದ ಹಿರಿಯ ಶಿಷ್ಯರೆಲ್ಲ ಮೊದಲ ಶಿಷ್ಯದಾರ ಅಂದರೆ ಶಾರದಾ ದೇವಿ. ಶಾರದಾ ದೇವಿ ಅಮ್ಮಗ ಇಲ್ಲೇ ಕೊಟ್ಟಾರ. ಅಮ್ಮನ ಆರ್ವ ಇನ್ನೂ ಜಾಸ್ತಿ ಹುಡುಕುದು ಸತ್ತು ಬಿಡ್ತಾರೆ. ಈಗ ಇಲ್ಲಿ ಅವಾಗ ಅಡೆ ನಮ್ಮ ಮಾತಿ ಇದ್ದಿದ್ದ ಇದು ಭಕ್ತಿ ಭಾವನಿದ ಮದುವೆ ಮಾಡಿದಾಳ ಯಾವುದು ಬದಲಿಗೆ வாழ்க்கைಗೆ ಬಂದಾಗಲೇ ಈ ಎಂಟ್ರು ಅದಕ್ಕೆ ಮೇಲೆ ಇದ್ದಿತ್ತವ. ಇದೆಲ್ಲ ಇನ್ನೊಂದೋಡು ಇನ್ನೊಂದು ಸೇರೋರಿಗೆ ಅಮ್ಮನು ಇದು ನೋಡಿ ಆಯ್ತು. ಯಾಕಂದ್ರೆ ಸಂತೆಲ್ಲ ಗುಡಿ ಕುಳಿದಾರ, ವೇದ ಮಂತ್ರ ಬೇಕೊಟ್ಟನೇ ಇದ್ದಾರ. ಅಮ್ಮ ಇಲ್ಲಿ ನೋಡಿ ಅಮ್ಮ ಅನ್ನ, ಎಂಟರು ನೋಡಿಯೋ ಅಮ್ಮ ಅನ್ನ. ಕಾಲ ಮುಗ್ಗನಾಗ ಏನಂತಾರ ಅಂದ್ರೆ ಎಲ್ಲ ಮಾತಾಡೋದಾರ ಇತ್ತು ಪಕ್ಕ ಗ್ರಾಮನವರು. ಶಾರದಾ ದೇವಿ ಅಮ್ಮನ ಹೆಸರೇನು? ಶ್ಯಾಮಸುಂದರ ದೇವಿ. ಈ ಶ್ಯಾಮಸುಂದರಿ ದೇವಿಗ ಹರ್ಕೋರು ಈಗ ತನ್ನ ಮಾಡಿ ಮದುವೆ ಮನೆಯ ಹರ್ಕೋರು ಇರಬಹುದು, ತನ್ನ ಮಾತಿತ್ತು ತಂದು ಅರ್ಥ. ಆದರೆ ಇಲ್ಲಿಯ ಎಲ್ಲ ಎಲ್ಲಿದಾರ ವಿಚಾರ ಅಮ್ಮನ ಮನೆಯ ಅಡೆ ಏಮಾದ್ರೆ ಶಾರದಾ ಮನೆಯ ಒಂದು ವೈದಿಕರ ಮದುವೆ ಮಾಡಿಸಿಬಿಟ್ರೆ ಅತ್ತಮ್ಮಕ್ಕಿದ್ರೆ ಏನದಾರ ಒಂದು ಗಂಟನ ಎಂದು ದೇವ್ರ ನಾಮ ಇದ್ದೀನೋ ಎಂದು ಅಮ್ಮ ಕೊಡೋದು. ಆ ಒಂದು ಅರ್ಧಾಂಗಿನಿ ಪತಿ ನೀವು ಹೆಸರು ಖರ್ಚಾಕು ಏನೇನೋ ಕೊರ್ಚಾರ. ಈಗ ಅಲ್ಲಿದ್ದರಿಗೂ ಶ್ರೀಮಾ ಮಾ ಅಂತ ಕೊರ್ಚನೆ ಅಮ್ಮ ಅದೇ ಧ್ಯಾನ ಮನೆ ತಾ ಪಾಡು ಭಾವ ಭಕ್ತಿನೋಗೆ ಭಾವ ಸಮಾಧಿನೋಗೆ ಅದು ಸೋಕು ಸಹಜ ಸಮಾಧಿ ಅಂದರೆ ಅದೇ ನರ್ತನ ಆನಂದ ನರ್ತನ ಮಾಡಿದೆ. ಏನಡ ಇದು ಎಲ್ಲ ಅಲ್ಲಿ ಮಕ್ಕಳೆಲ್ಲಾಗ ಭಕ್ತಿ ಮಾಡುತ್ತೆ ಸರಿ. ಎಂಟ್ರು ಧ್ಯಾನ ಕುಳಿತಿದ್ದಾರೆ. ಗಂಡ ಆಡಿಂದನೆ ಅಮ್ಮ ಅಮ್ಮದ ಕೊರ್ಚಿನ ಅಲ್ಲಿಯೂ ಸೆರೆ ನೋಡಿಯೋ ಅಮ್ಮದ ಕೊರ್ಚಿನ ಕಾಳಿಯ, ಇಲ್ಲಿ ನೋಡಿಯೋ ಅಮ್ಮದ ಕೊರ್ಚಿನ ಎನ್ನ ಮತ ನೀ ತನ್ನ ಒಳಗದೊಂದು ಎಂಟ್ರನ್ನ ಓದೇಬೇಕ. ಎಂಟ್ರನ್ನ ಓದಿರ್ಬೇಕ ಪೈತ್ಯತೆಗ ಒಂದು ಎಂಟ್ರನ್ನ ಓದೇಬೇಕು. ಇತ್ತಮಗೆ ಎಲ್ಲ ಕೇವಲ ಮಾಡೋದು. ರಾಮಕೃಷ್ಣ ಪರಮಹಂಸರಿಗೂ ಎಲ್ಲ ನೆಲೆಯ ಪಡೆದು ಬಂದಿಟ್ರು. ತನಗೆ ಕೇವಲವೋ ಕಿಂಡಲೋ ಅವಮಾನವೋ ತನ್ನ ಮನಸ್ಸು ಹೆಚ್ಚು ಕುಡಿಲ್ಲ. ಶಾರದಾ ದೇವಿಯು
ತನ್ನ ಕೊಡವೇ ಇದ್ದಾರೆ ತನಗ ಆಗಲಿಯ ಇನ್ನೂ ಗಂಡನ ಭಾವ ಸಮಾಧಿಯ ಆನಂದ ಸ್ಥಿತಿಯ ನಾಡುವುದು ಅಂತ ಗಂಡನವೇ ಗುರುವ ಮಾಡಿ ಎಲ್ಲ ಉಪದೇಶವೂ ತನಗೆ ಎಲ್ಲ ಪಡಿಬಿಡಿಯೂ ಮಾಡಿದ್ದಾರೆ. ತಾ ಆ ಇನ್ನೂ ವೇದ ಮಗರೇ ಕೊಟ್ಟಾರ ತಾ ಅಪ್ಪರ ಸೌರ್ಯವ ಸುಲಭವ ಸಹಜವ ಪಡುವುದು ಅದೇ ಆನಂದ ಸ್ಥಿತಿನೊಗೆ ಭಾವ ಸಮಾಧಿನೊಗೆ ಸಹಜ ಸಮಾಧಿನ ಆಡಿ ಪಾಡಿಟ್ಟು ಅಂದ್ಬಿಟ್ಟು ಅದೇ ಹೆರಿಗೆ ಅದೇ ಸಮಾಧಿನ ಅದೇ ಹೆರಿಗೆ ಏನಿಟ್ಟಿರೋದಲ್ಲ ಅದೇ ಬೈ ಶಾರದಾ ರುಚಿಯಾದ ಇಟ್ಟು ಮಾಡಿ ಅಂದ್ಬಿಟ್ಟಾರೆ. ಒಡನೆ ಅನುಭವಿಟ್ಟು ತನಗ ಇಟ್ಟು ಮಾಡುವುದು ಸೇವೆ ಮಾಡುವುದು ಅಂದ್ರೆ ಹೇಗೆ ಬೇಕನ ಎಲ್ಲರಿಗೂ ಸೇವೆ ಮಾಡುವ ಅವೇ ತನ್ನ ಗಂಡ ತನ್ನ ಗುರು ತಾನೇ ಸೌಮ್ಯ ನೋಡುವ ತನಗ ನನ್ನ ಪೂರ್ಣಿಯ ಇದ್ದ ಮಾಡಿದ್ರು. ಆ ನಿಮಿಷ ಅವತ್ತರ ಇನ್ನೂ ಅವತ್ತರ ಗಮಪಾಸಲ್ಲವ ಇನ್ನೂ ನೋಡಬೇಕು ಇಲ್ಲಾಂಟಿ ಗುರು ಶಿಷ್ಯ ಮಾಡ್ತಿದ್ದಾರ ಹಿಟ್ಟು ಮಾಡು ಮನೆ ಉರಿಮಿಯೋಡ ಎಲ್ಲರೂ ಒಂದು ಕರ್ಸಿಯಾರ ಶಾರದೆ ಭೋಜನ ಮುಂದೆ ಹಿಟ್ಟು ಮಾಡು ಏನು ಮಾಡ್ರೆ ಅದೂ ನಡು ಮುಂದೆ ನೋಡ್ಯಾರ ಏನು ಮಾಡ್ರೆ ಎತ್ತ ರುಚಿಯ ಮಾಡ್ರ್ಯಾ ಅದನ್ನು ಮಾಡು ಇದನ್ನು ಮಾಡು ಅಂತ ಆನಂದದ ಓ ಗಂಡಮ್ಮ ಉರಿಮಿ ಇಲ್ಲಂಟಿ ಅಲ್ಲಿ ಗುಡಿಗೋ ಸೊಯ್ಯ ಅಲ್ಲಿ ಕುಲಮನೆ ಮಂತ್ರ ಮೇಯೊಂದು ಉಪದೇಶ ಇರುತ್ತಂತ ಗುರುವ ಮಾಡಿಟ್ಟಾರ ತಾ ಶಿಷ್ಯ ಮಾಡಿಟ್ಟಾರ ಆ ಪಡಿ ಮಾಡಿಟ್ಟಾರ. ಅರ್ಥಮಾಕ್ ಒಂದು ವಿವಾಹ வாழ்க்கை ಅರ್ಥಮಾಕ್ ಒಂದು ಅದ್ಭುತವಾದ ಆತ್ಮಬಂಧ ಪ್ರೇಮ ಬಂಧ ಅದು ನಡೆದು ಇಲ್ಲಿ ಪಕ್ಕದಲ್ಲಿ ಎಲ್ಲ ಹೋಗು ಇತ್ತು ಪಕ್ಕ ಶ್ಯಾಮಸುಂದರಿ ದೇವಿ ಸರಿ ರಾಮಕೃಷ್ಣ ಪರಮಹಂಸರು ಅವಾಗ ಅನುಕೂಲ ಏನಿತ್ತ ಇಟ್ಟ ಅದು ಪಕ್ಕ ಕಡೆ ಶಾರದಾ ಮಣಿಯ வாழ்க்கை ವ್ಯರ್ಥ ಇಟ್ಟವೆ ಬೆರೆಯ ಇಟ್ಟವೆ ವೈದಿಕಾರ್ಕ ಮದುವೆ ಮಾಡಿದ್ದೇವೆ ಎಲ್ಲ ಮುನಿವೇ ಮಾಡಿಟ್ರು ರಾಮಕೃಷ್ಣ ಪರಮಹಂಸರು ವೈದಿಕ ಯಾಕಂದ್ರೆ ತಾತ ಹೇಳ್ತಿದ್ದಾರೆ ಅದನ್ನಂತ ಒಂದು ಅನುಭವ ಇರುತ್ತದ ಅದೇ ಆನಂದ ಸ್ಥಿತಿನ ಆಡಿಟ್ಟು ಅದೇ ಸಮಾಧಿನಲ್ಲಿ ನಮಗೆ ಕಡ ವೇದಾಂತವೇ ಇದೆಯಲ್ಲ ಆ ವೇದಾಂತವೇ ಇಟ್ಟು ಶಾರದಾ ಇದು ನಮ್ಮ ಮನಸ್ಸನ್ನು ನೀವು ಬೀತಕೋ ಎಲ್ಲರೂ ಬಿರುಕಾಲನ್ನು ಯಾವುದು ಮೊದಲ ಸರಿ ಸ್ವಾಮಿ ಅಂತ ಅದೇ ಕಾಳಿಯಮ್ಮನ ಸರ ಮಾತಾಡಿ ಕಾಳಿಯಮ್ಮಗ ನೈವೇದ್ಯ ಪ್ರಸಾದ ಕೊಟ್ಟು ಅದೇ ಬಾಬನಗ ತಿಂದು ನೀನು ತಿನ್ನು ತನಗೆ ಹುಟ್ಟಿಬಿಟ್ಟು ಒಮ್ಮೆ ಕಾಳಿಯಮ್ಮ ತನಗೆ ತೋರಿ ಇದ್ದದು ಮುರುತ ನಡಿಸಲ ಏದೋ ಕಲ್ಪನೆ ಮಾಡಲ ತನಗೂ ಸಿಬ್ಬ ದೈವ ಪ್ರಜ್ಞ ಕಾಳಿಯಮ್ಮನ ಉರುವಲ್ಲಿ ಬರ್ಚಿರ ಕಾಳಿಯಮ್ಮನೇ ತನಗೂ ತೋರಿಯ ಆ ಸಮಾಧಿ ಇದೊಂದು ಸ್ಥಿತಿನೊಗೆ ಅತ್ತಮಾಕನೆಲೆ ಅತ್ತನೆಲೆನೊಗೆ ತಾ ಪ್ರಸಾದದಲ್ಲಿ ತಿಂದಿಟ್ಟು ಅದು ಮಾಡಿಟ್ಟು ನವ್ವೆ ಎನ್ನ ಕೈನ ತಿಂದುಟ್ಟ ನವ್ವೆ ಎನ್ನ ಊಟಿ ಬಿಟ್ಟುಟ್ಟ ನವ್ವೆ ಪ್ರಸಾದ ಮಗ ತಿಂದುಟ್ಟೆ ಅದೊಂದು ಅದೇ ದೈವ ಭಕ್ತಿನ ಆಡ್ಯಾರ ಪಾಡ್ಯಾರ ಒಂದು ಕಾಲ ನನಗೆ ಅದೇ ನನಗೆ ಇನ್ನು ನೀವು ಅರಿಯಾಕು ಯಾರಾವುದು ದೇವರು ಅಡಿಯಾರದಲ್ಲೇ ಅವರ ಕಣ್ಣು ಬೇರೆ ಒಂದು ಕೋಣಿಗೆ ದಾರ ಸಡೆನ್ನ ಕುಂಡಲಿನಿ ಶಕ್ತಿ ಅವರನ್ನು ಒಳಗು ಸ್ಥಿತಿಯ ಒಂದು ಮುಡಿಯ ಇತ್ತ ಉಣರೊಳಗೆ ಇದು ಒಂದು ಇದರೊಳಗೆ ಇಂಗ್ಲೀಷ್ ಹೋದಾಗ ಇಂಟಾಕ್ಸಿಕೇಶನ್ ಉದಾರ ಇದು ಭೈರವಾದ ಭಕ್ತಿ ಬೋಧನೆ ಅರ್ಥ ಬೋಧನೆಗೆ ಅದೇ ಬಂದು ಎಲ್ಲ ಏನೋ ಮಾತಾಡಿ ಯಾರಾದ್ರೂ ಪುರಿಯ ಸಿಗಟೆಗೆ ಬರೀ ಭಕ್ತ ಕುಳಿತಾರ ರಾಮಕೃಷ್ಣ ಪರಮಹಂಸರು ನೋಡಿದ್ರು ಏನೋ ಮಾತಾಡಿ ಒಂದು ಪುರಿಯ ಅದೇ ಬೋಧನೆಗೆ ಬಂದು ಒಂದು ಜನ ತೇಜಾರ ನಂತರ ಒಳಗನ್ಯ ಬೋಧ ಉಳಿತಮ್ಮ ಮಾತಾಡ್ಯ ಅದನ್ನು ಶಾರದೆಯ ಸ್ವಾಮಿ ಏನಿದ್ದೇರಿ ನೀನು ಅಮೃತವ ಕೊಡ್ತಾವ ಕೆರೆಗ ಅರ್ಥ ಮಾತಾಡಲಿ ಏನು ತಪ್ಪು ನಿಂಗೆ ಇದು ಮಾತಾಡದೆ ಎಲ್ಲ ಆನಂದ ಅದನ್ನೇ ಇಂದು ಕುಡಿಸಿಟ್ಕೊಪ್ಪ ಗಣಮಶೀಲಿ ಬಿಟ್ಟುಕೊಡುದಿಲ್ಲ ವೆರಿ ಗುಡ್ ಅದೆಲ್ಲ ಇದ್ದಲ್ಲಿ ಕೂಡ ಅದು ಆ ಉಣ್ಮ್ಯ ಶಾರದಾ ಮಣಿ ಇದೆಲ್ಲ ಏನಂದ್ರೆ ತನ್ನ ಪತಿ ಬರ್ತವ ಎತ್ತೆಲ್ಲ ತನಗ ಆ ಎತ್ತ ಪಣಿಗೋಡ ಶಾರದಾ ದೇವಿ ಇದೆಲ್ಲ ಎಡುತ್ತು ಕಾಟು ಉದಾಹರಣೆ ಅದು ನಾ ಬೋಧೆ ಮಾತಾಡಿದ್ರೆ ನೀನು ಬೋಧೆ ಮಾಡಿದ್ದೆ ವೈದಿಕರ ಮಾಡಿದ್ದೆ ಅದನ್ನ ಕೈಯಿಂದ ಏನಿದ ನಿಂಗೆ ಅಮೃತವ ಕೊಡುತ್ತಾನೆ ಹೇಳಿರ್ತದಾಗ ಎರಡು ಹಾಗೆ ದಾರಿ ಸ್ವಾಮಿ ಅದೊಂದು ಪಣಿಗೋಡಕ್ಕೆ ತದ್ವಿಧಿ ಪ್ರಾಣಿ ಪ್ರತ್ಯೇನ ಪರಿಪ್ರಶ್ನೆಯ ಸೇವಾಯ ಉಪದೇಶಂತಿ ತೇ ಜ್ಞಾನವು ಸಾ ಮಹಾತ್ಮ ಜ್ಞಾನಿನ ತತ್ವದರ್ಶಿನ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳ್ತಾರೆ ಒಂದು ಗುರು ಸರ್ ಪಡಿಬೋಡ ಜ್ಞಾನ ಬಗ್ಗೆ ಸೇವೆ ಮಾಡಿ ಅವಕ್ಕೆ ವೇದ ಇದರಿಂದ ಜ್ಞಾನ ಬರ್ಚದು ಏನಂತ ಕೇಳಿದ್ರೆ ಗುರು ಬದಲಿಯಾರ ಅಲ್ಲ ಜ್ಞಾನ ಮಡಗ ಸುಖ ಕಿವಿ ಕೇಳ್ತಾರ ಅಲ್ಲ ಮಡಗ ಸುಖ ಪಡಿಬೋಡ ಸೇವೆಯೋಡ ಅಭಾವೋಡ ಮಾಡತ ಅದು ಕಿವಿ ಕೇಬಲ್ ಮಟ್ಟಲ್ಲ ಹೋಗಾಸು ಉಗ್ಗಿರ ಇರುತ್ತೆ ಕೃಷ್ಣ ಪರಮಾತ್ಮ ಇರ ಅದೇನಿಲ್ಲದ ಶಾರದಾ ದೇವಿ ಗಂಡನವೇ ಗುರುವ ನೋಡಿಟ್ರು ಅತ್ತ ಮೊದಲನ್ನ ಇದನ್ನು ಕೇಳ್ತಾರೆ. ಈಗ ಪಣಿವು ತರ ಇಟ್ಟು ಮಾಡ್ದೈತ ಈಗೇನ ಇಟ್ಟ ನೆರೆಯ ರಾಮಕೃಷ್ಣ ಪರಮಹಂಸರ ದೇವಿ ನೆರೆಯ ಭಕ್ತರುಗಳು ಬಹುಧರ್ಮಿಷ್ಠರು
ಇಂದು ಕಾಳಿ ಸಂಕೀರ್ತನ ಆ ಭಾವ ಸಮಾಧಿ ಇದ್ದಾರ, ಸಗರ ಸಮಾಧಿನ ಸತ್ಸಂಗ್ ಮಾಡ್ಯಾರ, ಎಲ್ಲ ಬಂದು ಆಶೀರ್ವಾದಿಸ್ಯಾರ, ಎಲ್ಲ ಓದಾರ. ಈಗ ಅಮ್ಮ ಹೇಳಿದ್ರೆ ಆಸಗಾಗು. ಈಗ ನಾವೆಲ್ಲ ಕಿಚನ್ ಟೀಮ್ ಮಾಡಿದೆ, ಡಿನ್ನರ್ಗೆ ಒಂದು ಕಿಚನ್ ಟೀಮ್, ನಾರಾಯಣ ಸೇವಾಗ ಒಂದು ಕಿಚನ್ ಟೀಮ್, ಎತ್ತಿನೋಯಿ ಸೇವೆ ಮಾಡೋದಾಗ ಡಿಸ್ಟ್ರಿಬ್ಯೂಷನ್ ಟೀಮ್, ಕುಕ್ಕಿಂಗ್ ಟೀಮ್, ಡಿಸ್ಟ್ರಿಬ್ಯೂಷನ್ ಟೀಮ್, ಪ್ಯಾಕಿಂಗ್ ಟೀಮ್ ಎಲ್ಲ ಅಲ್ಲಿ ಒಂದೇ ಟೀಮ್ ತಂದೆ ಶಾರದಾ ದೇವಿ ಎಲ್ಲ ತಾತ ಒಬ್ಬೇ ಒಬ್ಬ ಒಂದೇ ಒಂದು ಅಮ್ಮ ಆಸಗಾಗು ಪಪ್ಪ ಪರೋಪಕಾರ ಅನ್ನಪೂರ್ಣಿಯ ದಾಯಿನಿ ಅನ್ನದಾತಾವ ಆಸಗಾಗು ಪಪ್ಪ ತನಗೆ ಇದೇ ಇಲ್ಲ, ತನಗೆ ಬೇರೆ ಭಾವವೇ ಇಲ್ಲ. ಇತ್ತು ರಾಮಕೃಷ್ಣ ಪರಮಹಂಸರು ತನ್ನ ಗಂಡ ಗುರುಗಳು ಏನೇನ ಅತ್ತ ರುಚಿಗೆ ಮಾಡಿಯವೋ ಅದನ್ನು ಇಲ್ಲಿ ಇದನ್ನು ಕೇತಿಯ ಅಲ್ಲಿ ಅದೇ ಕಿವಿ ಕೇತು ನಟರ ತನ್ನ ಸತ್ಸಂಗ ಇಲ್ಲಿ ಇಟ್ಟು ಮಾಡಿದ್ದೆ. ಎಂತ ಒಂದು ಊಟವನ್ನೇ ಅವತಾರ ಅಲ್ಲಿ ಇದ್ರಿಯೋ ಅತ್ತ ಒಂದು ಪಣಿ, ಅತ್ತ ಒಂದು ಪರೋಪಕಾರ, ಅತ್ತ ಒಂದು ಸೇವಾ ಭಾವ, ಇದೆಲ್ಲ ಏನು ಗೊತ್ತಲ್ಲ, ತುಂಬಿದ ಗಮನ ಬರ್ತಾರೆ ಎಲ್ಲ ಇಟ್ಟು ಮಾಡಿ ತಿಂದಿಟ್ಟು ಕಡೇಸಿಗ ನಾದು ಮಿಚ್ಚಲಿಗೆ ಅಟ್ಲೆ ಆ ಪ್ರಸಾದವ ಅಮ್ಮ ತಿಂತೀಯ ತಿನ್ನಾದ ಕೂಡ ಗಂಜಿ ಕುಡಿಸಿಟ್ಟು ಹೊರಗಿದ ಕಾಲಘಟ್ಟೆಲ್ಲ ಉಂಟು. ತನ್ನ ಪರಿಣಾಮ ಬರ್ತೇನೆ ಎಲ್ಲ ನೋಡ್ಯಾರ ರಾಮಕೃಷ್ಣ ಪರಮಹಂಸರು. ಕಡೇಸಿಗ ಅಹೋಭಾಗ್ಯ ಅಹೋಭಾಗ್ಯ ಏನು ಬಾಕಿ ಮಾಡಿ ಬಂತೆ, ಏನು ಬಾಕಿ ಮಾಡಿ ಬಂತೆ. ಇತ್ತ ಒಂದು ಅರ್ಧಾಂಗಿನಿ, ಇತ್ತ ಒಂದು ಪತಿವ್ರತ, ಇತ್ತ ಒಂದು ಅಮ್ಮ ಶ್ರೀಮ ಏನಾಗ ಪತ್ನಿಯಾಯಿತು ಎನ್ನ ಇದನ್ನ ಸೇವನೆಗೆ ಒಂದು ಜನ ರಾಮಕೃಷ್ಣ ಪರಮಹಂಸರು ಶಾರದಾ ನಾ ನಿನಗೆ ಸುಖವೂ ತಪ್ಪಲಿತ್ತವ, ನಾ ನಿನಗೆ ತೃಪ್ತಿಯು ಮಾಡಲಿತ್ತವ, ನಾ ಒಂದು ನಿನಗೇನಾಗುತ್ತೇವೆ ಎಂಬುದನ್ನ ನಾನು ನೆರವೇರ್ತಲಿತ್ತವ. ಮತ್ತೆ ಮನೆ ಆಗ್ತದೆ ಅರ್ಧಾಂಗಿನಿ ನಂಗೆ ಅವ್ವಪ್ಪನ ಎಲ್ಲ ಕೊದವಿ ದೇವಿ ನೆರವೇರಿಸಿದು ಬಂದ, ನಂಗೆ ಈ ಒಡಂಬ ತೃಪ್ತಿಗೆ ಅಯ್ಯವ ಬಂದ ಅಂತಂದು ತನಗೂ ಎಷ್ಟು ವರ್ಷ ವ್ಯತ್ಯಾಸ? 18 ವರ್ಷ. 18 ವರ್ಷ ಹಾಗೆ 18 ವರ್ಷ ವ್ಯತ್ಯಾಸ ವಯಸ್ಸಿನ ಅಲ್ಲೇ ಇದಾರೆ. ಇದು ತನ್ನ ಉಣ್ಮೆಯ ಸ್ವಾಗತ ಮಾಡೋದಕ್ಕೆ ಕೇಳ್ತಾರೆ, ಒಂದೂ ತಪ್ಪಿರ್ತಾವ, ಒಂದೂ ಮಾಡ್ಲತ್ತವ. ಎಸಗಾನ ಅರಿಯಾಮೆಂಬ ಕಡಗುಂದ ಸಂಸಾರ ಸಾಗರ ಅಂತ ನಿರಂತರ ಉಪದೇಶ ಮಾಡಿದ್ದೆ. ಎಸಗೋ ರೋಗ ನಿವಾರಣೆ ಮಾಡಿದೆ. ಅದೇ ಭಾವ ಸಮಾಧಿನ ಸಹಜ ಸಮಾಧಿನ ಮುಟ್ಲೆ ರಾಮಕೃಷ್ಣ ಬಂದ್ರೆ ಸಂಘಟತಿಯರ ತರ ತನ್ನ ಕೋಪ ವಿಷಯವೇನಂದ್ರೆ ತರ ಒಂದು ಹಣಕ್ಕೆ ಅಂತ ಕೋಪ ಬರೋದ್ರ ಏನೋ ಉಯ್ಯಕ್ಕೆ ನೋಡಿ ಹಣಕ್ಕೆ ಗಾಳಿಯ ಮನ ಮಹತ್ವವೇ ಇದೆ. ಇಂದು ಕೂಡ ಸರಸ್ವತಿನಗೆ ಮಾತಂಗಿ ನೀಲ ಸರಸ್ವತಿಗಳ ಏ ಒಂದು ಕೇಳ್ವಿಗೂ, ಏ ಒಂದು ಸಂದೇಹಕ್ಕೂ, ಏ ಒಂದು ದುಃಖಕ್ಕೂ ಜ್ಞಾನ ಮುಟ್ಟ ಅಡ್ಡುಂಟ ಅಂತೀವಿ. ನೀಲ ಅಂದ್ರೆ ಆಳವಾದ ಜ್ಞಾನ, ಇನ್ ಡೆಪ್ತ್ ನಾಲೆಡ್ಜ್. ಮತ್ತೆ ನೀಲ ಒಂದು ವಿಶಾಲ ಆಗ್ನೇಯ ಚಕ್ರನ ನೀರ. ಈ ನೀಲ ಸರಸ್ವತಿ ನನಗೋಸು ಆ ಪ್ರತ್ಯಕ್ಷ ಯಾಕಂದ್ರೆ ಈ ಜ್ಞಾನ ಎಂಬುದು ಗ್ರಂಥ ಜ್ಞಾನ ಮಾಡಿದೆ, ಶ್ರುತಿ ಜ್ಞಾನ ಮಾಡಿದೆ. ಅದು ಉದ್ದೇದ ಈ ಶ್ರುತಿ ಜ್ಞಾನವೂ ಬೇಕು, ಗ್ರಂಥ ಜ್ಞಾನವೂ ಬೇಕು, ಗುರುವಿನ ಉಪದೇಶವೂ ಬೇಕು. ಅಲ್ಲ ಅದನ್ನು ತಾಂಡಿ ಓಕಾಸುದೇ ಉತ್ಪನ್ನ ಅಪ್ಪ ಆ ಜ್ಞಾನ ಅದು ಉಯರ್ದ ಜ್ಞಾನ. ಈ ಜ್ಞಾನವ ಕಡನ ಜ್ಞಾನ ಇದು ವಿಜ್ಞಾನ. ಈ ವಿಜ್ಞಾನ ಉದಾಹರಣೆ ತಂದಾರಂದ್ರೆ ಒಬ್ಬೊಬ್ಬಗೂ ಸಿದ್ದು ನೀಲ ಸರಸ್ವತಿ ದೇವಿ ಹತ್ತವ ನೆಲೆಯ ರಾಮಕೃಷ್ಣ ಪರಮಹಂಸ ಕನಸರ್ ಏಕೇಳ್ವಿಗೆ ಬದುಕಾಡ್ತಾರೆ. ಎಲ್ಲ ಒಂದು ಸಮಾಧಾನ ಇಟ್ಟಾರೆ. ಇದು ಹತ್ತ ಸ್ಥಿತಿ ನಿಂತ ಅದು ಏನು ಮಾಡಿದ್ರು ಅದು ಖಂಡಿತ ಅವತಾರ ಎಲ್ಲ ಸರಿ ಆ ನೆಲೆ ಅಂಟಾರೆ. ಆ ದೇವ ಪ್ರಜ್ಞೆಗೆ ಬನೆ ಆ ನೆಲೆ ಅಂಟಾರೆ. ಈ ನೆಲೆಗಳಿಗೆ ಇದ್ದುಟ್ಟು ಹಿರಿಯರ ನಾವು ಏಕೆ ಯಾಕಂದ್ರೆ ಕಾಳಿ ಅಮ್ಮ ಮೊಟ್ಟು ನೋಡಿ ಎಲ್ಲ ಆದಿಪರಾಶಕ್ತಿ ತ ಅಂದ್ರೆ ಕಾಳಿ ದಾರ ಕೆತ್ತಾರ, ಎಲ್ಲ ಲಕ್ಷ್ಮೀ ತರ ಕೆತ್ತಾರ. ಅವ್ರ ಲಕ್ಷ್ಮಿಗೆ ಸರಸ್ವತಿ ಕೆತ್ತಾರ. ಆ ವಿದ್ಯಾ ಅಂತ ಧನ ಒಬ್ಬರೊಂದು ಮಾಡ್ಯಾರ. ಆ ಕಡೆಸಿ ದನ ಬಂದು ಎಲ್ಲ ಸರ வாழ்ந்து ತೋರಿಸ್ಕೊಂಡು ಮಾಡ್ಯಾರ. ಎಲ್ಲ ವಿದ್ಯಾ ಕಡೆಸಿಗ ಗಜ ಅದರಿಂದಲೂ ವಿಜಯ ಈ ಲಕ್ಷ್ಮಿಯನ್ನು ಕೇಳೋ ಇಲ್ಲ
காளியை கேத்து நோடி வைத்திருந்தார். ಈ ಕಾಳಿಯ ವಳಿಪಾಡು ಎಪ್ಪೇರ್ಪಟ್ಟ ಮುಖ್ಯವಾದ ವಳಿಪಾಡು. ಕಾಳಿ ಅಮ್ಮನ ದಾರ ನೋಡಿ, ಕಾಳಿಯು ಆದಿಪರಾಶಕ್ತಿಯ ಒಂದು ಮ್ಯಾನಿಫೆಸ್ಟೇಷನ್, ಒಂದು ಅಂಶದ. ಮಹಾಲಕ್ಷ್ಮಿಯು ಆದಿಪರಾಶಕ್ತಿಯ ಅಂಶದ. ಪಾರ್ವತಿಯು ಆದಿಪರಾಶಕ್ತಿ ಅಂಶದ. ಸರಸ್ವತಿಯು ಆದಿಪರಾಶಕ್ತಿ ಅಂಶದ. ದಶಮಹಾವಿದ್ಯಾವು ಆದಿಪರಾಶಕ್ತಿಯ ಒಂದೊಂದು ಅಂಶದ. ಎಲ್ಲ ಅಮ್ಮನು ಒಂದೇ ಆದಿಪರಾಶಕ್ತಿಯ ಒಂದೊಂದು ಅಂಶದ. ಒಂದೊಂದು ಅಮ್ಮಗೂ ಒಂದೊಂದು ತಪ್ಪ ಶಕ್ತಿ ಇರುತ್ತೆ. ಕಾಳಿಯಮ್ಮ ಅಂದರೆ ಉಯರ್ந்த ஞான சிக்கம், ಮನಕ್ಕನ ಅವರ ಆಧ್ಯಾತ್ಮಿಕ ಪ್ರಗತಿ, ಸ್ಪಿರಿಚುವಲ್ ಇವಾಲ್ವ್ಮೆಂಟ್ ಮನಕ್ಕನ ನಡೆದಾರೆ. ಮನಕ್ಕನ ನಡುವುದು ಅಂದರೆ ಮನಕ್ಕನ ಇಲ್ಲ ಬರೋ ಕಷ್ಟಗಳು, ವೇದನೆ வருத்த ಅನುಗ್ರಹ ಸಿಕ್ಕುವುದು ಆಸೆ. ಅದಂತ ಕಾಳಿಯ ವಳಿಪಾಡುಗೆ ಎಲ್ಲ ಅಂಜಿಯಾರ. ಕಾಳಿ ಮಗನ ಅದೆಲ್ಲ ಕಷ್ಟವಂತ ದುಡ್ಡು ಏನಕ್ಕೆ ಆದರೆ ಅದೆಲ್ಲ ತಪ್ಪಂತ ಉಯರ್ந்த ವಿಶೇಷಕ್ಕೆ. ಒಂದು ಸರಸ್ವತಿಯ ದೇವಿಯ ವೇണ്ടി, ಶಾರದಾ ದೇವಿಯ ವೇണ്ടി, ಶಾರದೆ ಜ್ಞಾನ ಬಗ್ಗೆದ್ದು ಉಯರ್ந்த ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಬಗ್ಗೆದ್ದು ನಾನು 30 ವರ್ಷ ಸಾಧನ ಮಾಡಲೆ. ಕಾಳಿಯಮ್ಮನ ನೆನೆಸಿ 3 ತಿಂಗಳು ಸಾಧನೆ ನಮಗೆ, 3 ತಿಂಗಳ ಸಾಧನ, 3 ತಿಂಗಳು ನಮಗೆ ಉಯರ್ந்த ಜ್ಞಾನ ಸಿಕ್ಕಿತ್ತು. ಅಲ್ಲಿ 3 ತಿಂಗಳ ಪಡುವ ವೇದನೆಯೋ, ವಲಿಯೋ, ದುಃಖವೋ, ನಿಮಗೆ ಈ ಪ್ರಪಂಚ ಕದ್ದು ತಪ್ಪ ಪಾಡಲು நீங்கள் தயாராகிவிட காளிங்க. இத்த உயர்ந்த நிலையை தான் ದುಃಖಾದ್ರೆ ಲಂಚಿಯಾರ, ವೇದನೆದ್ರೆ ಲಂಚಿಯಾರ, ವಾಲಿಂದರೆ ಎಲ್ಲ ಬೆಳಗಿ ನೋಡಿಯಾರ. ಒಂದು ಉಯರ್ந்த ವಿಷಯವ ಅನುಭವಸ್ತಂದ್ರೆ ಇದನ್ನ ರಾಮಕೃಷ್ಣ ಪರಮಹಂಸರು ಇದ್ದಾರೆ. ನಾವು ಕಾಳಿಯ ಕೆತ್ತು ನೋಡಿ. ಈಗ ಪುರ್ತ ರಾಮಕೃಷ್ಣ ಪರಮಹಂಸರ ಅವತಾರವಾಯ್ತು. ನನಗೆ ಅವ್ಗೆ ಮಟ್ಟವೂ ಬೇಕು, ನನಗೆ ಅವ್ಗೆ ಮಟ್ಟವೂ ಬೇಕು. ಆದರೆ ನನಗೆ ಮಹಾಕಾಳಿ ಅದನ್ನ ಬಿಟ್ಟು ಆ ಕಾಳಿ ಸರಿ ಅಥವಾ ಅತಿವೇಗ ಆತ್ಮವಿದ್ಯಾವು, ಅತಿವೇಗ ಬ್ರಹ್ಮಜ್ಞಾನವು ಮನಕ್ಕನ ಸಿಕ್ಕುದು. ಅದುಗ ನಿಮಗೆ ಆಸಗೊಂದು ಪೇಯ್ನ ಸಂಧಿಸಿದ ನಿಮಗೆ ತಯಾರಾಗ್ತದೆ. ಮನಸ್ಸು ಅತ್ತ ನೆಲೆ ಹಾಕೋದು ತಯಾರಾಗ್ತದೆ. ಇದನ್ನೇ ಕಾಳಿ, ಇದನ್ನ ಕೆತ್ತು ನೋಡಿ, ಇದನ್ನ ಒಂದು ಆನಂದ ಅಡದೇ ಇದ್ದರು. ಇದನ್ನ ಆನಂದ. ಯಾಕಂದರೆ ರಾಮಕೃಷ್ಣ ಪರಮಹಂಸರು ಹಿಟ್ಟಾಡದೆಯಾ, ನೀರಾಡದೆಯಾ, ನನಗೆ ಸೊತ್ತಾಡದೆಯಾ, ಬರಂಗಾಲಾಗ ಸೇತಿ ಬಿತ್ತನ, ನನಗೆ ಸಂಬುದಿಗೆ ಎಡಾಡದೆಯಾ, ಎಂದೂ ಅಲ್ಲಿ ಬಾಬಾ ಸಮಾಧಿನಾಗ ಅಲ್ಲಿ ಕುಳಿತುಟ್ಟು ತನ್ನ ರೂಮ್ ಎದುರು ಕೂಡ ಮರೆದುಬಿಟ್ಟಾರೆ. ತನ್ನ ಮನೆ ಆ ಕಡೆ ಮನೆ ದಕ್ಷಿಣೇಶ್ವರ ಕುಳಿತುಟ್ಟು ಎಲ್ಲ ತನ್ನ ಮರೆದುಟ್ಟ ಸ್ಥಿತಿ, ಅದೇ ಬ್ರಹ್ಮಸ್ಥಿತಿ. ಆ ನಿலையில ಅದಂತ ಹಿಂದೂ ಒಂದು ಗುರುವೇ ನೀ ಅವತಾರ ಹಣ ಕಷ್ಟ ಹಣದ ಹೋಗ್ಬಿಟ್ಟು ನಾವು ಹೋಗಿದ್ದು ಹಣ ಬಿಡ್ಬಿಟ್ಟು ಅದೇ ಇಲ್ಲಿ ಕೊಡೋದು ಒಳಗೂ ದುಃಖ. ಅಪ್ಪ ಅಮ್ಮ ಉಡಾರ ಬಂದ್ಬಿಟ್ಟು ಸರಿ ಮಾಡಪ್ಪ, ನಾವು ಎಲ್ಲರೂ ಸರಿ ಮಾಡಿಯ, ನಾವು ಅನುಭವಿಸಿದ್ದೇವೆ, ನಾವು ಏಕಿದ್ದೇವೆ, ಎಲ್ಲ ಕುಟುಂಬ ಎಲ್ಲ ತೀರ್ಸು, ದುಃಖ ತೀರ್ಸು. ಹಣ ನಿರಂತರ ಓಡಿ ಬೀತು ಇಲ್ಲ. ಕಡೆ 8 ವರ್ಷ ಹೆಸರವಾದ ಹಣ ಕೆತ್ತ ಜಾಸ್ತಿ. ಐಶ್ವರ್ಯ ಬೇಕು, ಅದನ್ನು ಬೇಕು, ಆ ಉದ್ಯೋಗ ಬೇಕು, ಜನ್ಮ ಈ ಭೌತಿಕ ಉದ್ದೇಶ ನೆರವೇರೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ವಿದೇಶ ಹೋಗ್ಬೋದು, ಕಂಪನಿ ಸ್ಟಾರ್ಟ್ ಮಾಡೋದು, ಎಲ್ಲ ವ್ಯಾಪಾರ ವೃತ್ತಿ ಆಗ್ಬೋದು, ಎಲ್ಲ ಈ ಪ್ರವೃತ್ತಿ ನಿವೃತ್ತಿ ಪ್ರವೃತ್ತಿ ಇದನ್ನು ನೋಡಿ ಉಯರ್ದ ವಿಷಯವಾದ ಅರಿವಾದ ಎಲ್ಲ ಕಡೆ ಸಹ ಒಮ್ಮೆ ಇಂಟರ್ವ್ಯೂ ಒಬ್ಬೊಬ್ಬರೇ ಅರ್ಥ ಕೇಳ್ತಾರೆ. ಇಂಟರ್ವ್ಯೂವೇ ಕೇಳ್ತಿರ್ತಾರೆ. ಇಂಟರ್ವ್ಯೂನ ಬದಲಿ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಆ ಥರ ನೆಲೆ ನಾವು ಇದರಲ್ಲೇ ಈ ಕಾಳಿಯ ಸಾಧನವೇನ ಎತ್ತರ ಸ್ಥಿತಿ ನಾವು ಇದ್ದಾರೆ. ಮನೆ இந்த ರಾಮಕೃಷ್ಣ ಪರಮಹಂಸರನ್ನ ಸ್ವಲ್ಪ ತನ್ನ ನೆಲೆಯ ಮೂಲಕ ಶಾರದಾ ದೇವಿ ನೆಲೆಯ ಕೊಡ್ತಾರೆ. ಅದಕ್ಕಾಗಿ ಈ ಶಾರದಾ ದೇವಿ ಎತ್ತರ ಸ್ಥಿತಿನಲ್ಲಿದ್ದು ತನಗೆಲ್ಲ ವಿಧವನ್ನು ಪಡಿಬೇಡ ಮಾಡಿದ್ರು. ಕಾಲಪೋಕನಿಗೆ ಹೋಗ ಏನಾಗಂತಲೇ ಒಂದು ಉಯರ್ದ ವಿಷಯವ ಈಗ ರಾಮಕೃಷ್ಣ ಪರಮಹಂಸರು ಅದಕ್ಕೆ ಇನ್ನು ತೋಸಿ ಕಾಲತ್ತ ನಾ ಈ ಒಡಂಬ ಬಿಡೋವನೆ ಇನ್ನು ಆ ಸ್ಥಿತಿ ಬಂದುಟ್ಟ ನಾವು ಒಡಂಬ ಬಿಡೋವನೆ. ನಾವು ಒಡಂಬ ಬಿಡೋವನೆಯಿಂದ ಅರ್ಧವನೆಯೋ ತನಗೇಗುಲೆ ತನಗೆಲ್ಲ ಪಡಿಬಿಡೆ ಮಾಡಿದ್ದೇವೆ, ತನ್ನಾದ ಮೂಡದಲ್ಲವೆಲ್ಲ ಸೇವೆ ಮಾಡಿದ್ದೇವೆ, ಇದೆಲ್ಲ ನಡೆದೆ. ಈ ನಟ್ಲಿಯೋ ತಾವು ಒಂದು ಜನ ಏನು ಮಾಡ್ಯಾರ, ತನಗೆ ಒಳಗೆ ರೀತಿಯಾದ ಅನುಭವ ಏನು ಶಾರದಾ ದೇವಿಗೆ ಕೊಡೋದು. ಒಳಗೆ ರೀತಿಯಾದ ಅನುಭವ ಕೊಡೋದು. ಯಾಕಂದ್ರೆ ನಿನಗಟ್ಟು ಗುಡಿಗೋಸಿದ್ದೇವೆ, ಒಂದು ಗುರುಗೋಸಿದ್ದೇವೆ. ಒಂದು ಗುರು ಕೂಡ ಕತ್ತುದ್ರ ನಿಂಗೆ ಎಲ್ಲಿ ಹೋಗಿ ಟೆಸ್ಟ್ ಮಾಡೋದು? ಈಗ ಒಂದು ಪೊರುಳ ಟೆಸ್ಟ್ ಮಾಡೋದು ಎಲ್ಲಿ ಕೊಡೋದು?
ಲ್ಯಾಬ್ಗೆ ಕೊಡ್ತು. ಬ್ಲಡ್ ಟೆಸ್ಟ್ ಮಾಡಲಿ ಸರಿ, ಇಲ್ಲ ಎನಿ ಕೈಂಡ್ ಆಫ್ ಟೆಸ್ಟ್ ಇದನ್ನು ಟೆಸ್ಟ್ ಮಾಡಲಿ ಸರಿ. ಅತ್ತ ಮಾಕೆ ಈಗ ಒಳಗಾಗೋದು ಒಂದು ಇದನ್ನ ಲ್ಯಾಬ್ ಮಾಕೆ ಗುರು ಕೊಡೋಕೆ ಅತ್ತ ವಿಷಯವ ಅನುಭವವ ಹಿಂಗೇನು ಮಾಡೋದು. ಈ ಉಲಗವೇ ಒಂದು ಇದರೊಳಗೆ ಒಂದು ಸೋದನೆ ಕೂಡ ಮಾಕೆ ಈ ಇದ್ರಾಗ ಆಗ್ತಾರ KCR ಹೊರಸಲ್ಲ ಬಿಟ್ಟುವ. ಯಾಕಂದರೆ ಈ ಕತ್ತದನ್ನ 7 ಕ್ವಿಂಟಲು ಕೇವಲ ಅದರ ಅವಮಾನಗಳ ಸಂಗೀತ ಮಾಡಿದ್ದಾರಲ್ಲ. ಯಾಕಂದ್ರೆ ಗುರುಕೊಡಿನ ಗುರು ಸಂತೋಷ ಬಿದ್ದಾರ ಗುರುಕೊಡಿನ ಉಣರ್ಮಟ್ಟ ಹೊರಸೋಪರತ ಮಾಯಿ ಸಿಕ್ಕುರಕ ಉಣ್ಯ ಜ್ಞಾನಗ ವಲಿಮೆ ಎಸಕಂದು ಒಬ್ಬೊಬ್ಬನು ಶೋಧನೆ ಮಾಡಿ ನೋಡಾಕು. ಆಗತ್ತ ಅದನ್ನ ಅರಿಯಕು. ಈಗ KCR അടുത്ത 12 ವರ್ಷ ಅಮ್ಮ ಏನು ಮಾಡ್ಯಾರ ಒಂದೊಂದು ಎಡಗೆ ಹೋಗಿ ಗುರುನ ಮಹಿಮಾವಪತಿ ಅಗ್ರಪತಿ ಇಂದಾರ ಆಗೇನು ಮಾಡ್ಯಾರ ತನ್ನ ಜಿಲ್ಲೆಯಾಡುವ ಬಂಕುರಾಗು ಇಲ್ಲಿ ಕಾಮತ್ಮುಖವರೆಗೂ ಇಲ್ಲಿ ದಕ್ಷಿಣೇಶ್ವರೆಗೂ ಮಾರಿ ಮಾರಿ ಒಯ್ದು ಬಂದನೇ ಅಮ್ಮ ಇದ್ದಾರೆ. ಈ ಎಡಪಟ್ಟೆ ಕಾಲನಾಗೆ ಸೇವೆ ಮಾಡಿನೇ ಇದ್ದಾರೆ. ಈ ಎಡಪಟ್ಟೆ ಕಾಲನಾಗೆ ಅಮ್ಮ ಒಂದು ಇರುಗ ಅನುಭವ ನೋಡಿ ರಾಮಕೃಷ್ಣ ಪರಮಹಂಸರು ಅಪ್ಪ ಸಂತೋಷ ಪಟ್ಟಾರೆ. ಇನ್ನೂ ನನಗ ಕೋಪ ಒಪ್ಪದಿಲ್ಲ ಸಗೀಪು ತನ್ನಿ ನೋಡಿದ್ದೇವೆ ತನ್ನ ಗಂಡ ಬೈತಿಕಾರ ಇದೆಯೋ ಅದನ್ನು ಸಂತೋಷ ಬೈತಿಯ ಪಾಪ ಅವಕಾರಿ ಅವಾಗ ಉಲಗ ರೀತಿಯಾನ ಬೈತಿಯ ತಾ ಸ್ವಾಮಿ ಬೈತಿಯ ಎಲ್ಲ ಒಂದು ಇದ್ರ ಬೈತಿದ್ದ ಅದಂದು ತಾ ಉಂಡರನ್ಗೆ ಎತ್ತಿ ಸರಜ ಬೈತಿಯಾರ ಎಲ್ಲವ ತಾಂಗಿಯಾರ ಇದೆಲ್ಲ ಕಳೆದು ಅಮ್ಮ ಇಲ್ಲಿ ಒಬ್ಬನೇ ಏನಾರಂತಲೇ ಒಂದು ಕಾಲಘಟ್ಟ ನಾವು ಅಲ್ಲಿಯ ಎಲ್ಲಾಗೂ ಅರಿಯಾಮಲಿಬ್ಬ ಅವಕರ್ ಗ್ರಾಮ ಮಕ್ಕಳನ್ನಾಗಿಯೋ ಒಬ್ಬೊಬ್ಬ ಒಂದು ವಿಧವಾದ ಪುರಿದಲ್ಲಿಲ್ಲದೆ ಜಾತಿ ಮತ ಭೇದೆಲ್ಲ ಪಪ್ಪನೆ ಈ ಅಮ್ಮ ಹೋಗಿ ಚೆನ್ನ ಗಂಡನ ಕೂಡ ಕತ್ತ ಜ್ಞಾನವ ಅವಕ್ಕೆ ಏಗಿ ಎಲ್ಲ ದವ ಮಾಡಿದ್ವಿ ಅವ್ವಯಾನ ಇದ್ದೆ ಇಲ್ಲಿ ಒಳ್ಳೆಯವಕ ಕೆಟ್ಟವಕ ಅಂದಿಲ್ಲ. ಇನ್ನು ಅಮ್ಮ ಅದನ್ನು ಎಲ್ಲ ಒಂದು ಮುಖ್ಯವಾದ ಉಪದೇಶ ಶ್ರೀಮ ಶಾರದಾದೇವಿ ಮಾಡ್ಯಾರ. ಒಬ್ಬೊಬ್ಬರ ಸಾರಿ ಕೊರೆಯ ಕಂಡಿಡುತ್ತೆ ನಮ್ಮ ಗುರು ಸಾರಿ ಗುರುದಲ್ಲೇ ಕೊರೆ ಕಂಡಿಡುತ್ತಾ ಹಾಕೋದು ಗುರು ನೆಲೆಗೆ ಬಂದ್ಬಿಟ್ಟು ಕೊರೆ ಕಂಡಿಡಿ ಹಾಕು. ಒಬ್ಬೊಬ್ಬರು ಸಾರ ಕೊರೆ ಕಂಡುಹಿಡಿಬಿಡಿ. ಕೊರೆ ಕಂಡುಹಿಡಿದ್ರೆ ನಿಂಗದ ನೆಮ್ಮದಿಲ್ಲದಾರ ಒಬ್ಬೊಬ್ಬನ ಸಾರ ಆ ಕೊರೆ ಏನೋಗಿ ಕಂಡುಹಿಡಿತು ಅಂದ್ರೆ ನಿಂಗೆ ನೆಮ್ಮದಿಲ್ಲದ ಇಟ್ರ ನಿಂಗೆ ನೆಮ್ಮದಿಯಿಂದ ಗೋಡೆ ಹೋಗಕ್ಕೆ ನೆಮ್ಮದಿಲ್ಲದ ಇಟ್ರ ಒಲಗನೋಗಿಯೇ ಉಯರ್ந்த ವಿಷಯ ತೊಂದರೆ ಅಮ್ಮ ಇರುವುದಿರುತ್ತಾರೆ. ಒಂದು ಈ பிறப்பின் நோக்கமும் உணர்த்திக்குவி ஆத்மநிலையை அடைச்சிக்குவி. ಎರಡಾவது நீங்காத எல்லாரும் சந்தோஷம் கொடுத்து கொடுக்குறாங்கல்ல அதுதான் உண்மையான வாழ்க்கை. இந்த உண்மையான வாழ்க்கை ಅಂದರೆ நிறைய ಮುರ್ಜಾಗಿದೆ. ಒಳ್ಳೆಯ வாழ்க்கை வாழ்ந்துருಂದ್ರೆ 92 ವರ್ಷ ಇದ್ದರು. ಕೊಂಡು ಪೇರ ಹೆಣ್ಣು ಪೇರನ ಮದುವೆಲ್ಲ ನೋಡಿದ್ರು. ಮಕ್ಕಳೆಲ್ಲವ ಎಲ್ಲ ಕುರುಳು ಸುತ್ತೆಲ್ಲ ಸೇತಿ ಬಿಟ್ಟು ಇಟ್ಟರು. ಒಳ್ಳೆ ಬದುಕಿದ್ರು. ಕಳಿಸಿ ಫೋಟೋ ನಮಗೆ ಹಾಕಿ ಬೋಟ್ ಹಾಕಿ ಬಿಟ್ಟಿಟ್ರು. ಆದರೆ ಎಲ್ಲಾಗ ಮುಡಿದಲ್ಲ ಆನಂದ ದಾರ ಕೊಟ್ಟಾರೋ ಅರ್ಥ ವಾದಿರೋ ಇದ್ದಾರೆ. ಅದಕ್ಕೆ ಸತ್ಯ ಆಗುತ್ತೆ ಎಲ್ಲ. ಅದು ಏನರ್ಥ ನಿಂಗಗಾಗಿ ನೀವು ವಾಳಾದೆ ಎಲ್ಲ ಅಕ್ಕಗಾಗಿ வாழ்ந்தாರ ಅದೇನು ದೊಡ್ಡ ಅವಸ್ಥೆ. ಎಲ್ಲನ ಸಂತೋಷಗಾಗಿ ಸುಯನಳಿಲ್ಲದೆ ನಿಸ್ವಾರ್ಥ ಭಾವನೆ ನಿಷ್ಕಾಮ್ಯ ಕರ್ಮ ಯೋಗಿಯ ನೀಗೆಲ್ಲರೂ ಸೇವೆ ಮಾಡಿ ಇದು ನಾವು ವಿಷಯ ನೆರೆಯಾವ ಮಾಟ ರೀತಿ ಬಂದು ಅಲ್ಲಿಯ ಮಕ್ಕಳು ಸಣ್ಣಾಗಿನ ಮಕ್ಕಳೆಲ್ಲ ಹೊಂದಿಸಿದ್ರು. ಇದು ನಿಮ್ಮ ಗಂಡ ಗುರು ರಾಮಕೃಷ್ಣ ಪರಮಹಂಸರು ಇರ್ತಾರೆ. ಒಂದು ಶಿಷ್ಯೆ ಒಬ್ಬನೇ ಗುರುಗೂ ಒಂದು ಆನಂದ ಸಿಕ್ಕಿರೋ ನೋಡಿದ್ವಿ. ಗುರು ಜ್ಞಾನ ಉಪದೇಶ ಮಾಡನೆ ಅಂತ ಒಂದು ಆನಂದ ಸಿಕ್ಕಿರ. ಉಪದೇಶ ಮಾಡಿನೇ ಮನೆ ಜ್ಞಾನ ಪಗದನೇ ಮನೆ ಒಂದು ಆನಂದ ಸಿಕ್ಕಿರ. ಅಲ್ಲ ಅದನ್ನ ಬೇಡ, ಅದನ್ನ ಪಿನ್ಪಟ್ರೆ ಒಂದು ಶಿಷ್ಯ ಗುರು ಸ್ಥಾನವ ಅಡಚದಾಗ ಎಲ್ಲ ನಿಲೆ ಒಬ್ಬನೇ ಗುರುಗೂ ಒಂದು ಆನಂದ ಸಿಕ್ಕಿರ ನೋಡಿ. ಆಸಕ್ತ ಇನ್ನೇನ ನಾವು ಓಲಿಯೋ ಈ ನಾವು ಓಲಿದ್ರೆ ಈ ಒಡಬೋಲಿಯೋ ನಾವು ಹೋಗೋದು ಇಲ್ಲಿಗೂ ಈ ಉಣರೋಟ್ರ ಈ ಒಡಬೋಲಿಯೋ ಇನ್ನ ಮಿಷನ್ ನಾವು ಬಂದ ಮಿಷನ್ ಅದು ಆಟೋನೇ ಅಂತಾರ. ಈಗ ರಾಮಕೃಷ್ಣ ಪರಮಹಂಸರು ಗುಡಿ ಮಾಡಿಟ್ರು. ಈ ಒಂದು ಉದಾಹರಣೆ ಹೋಗುತ್ತೆ. ಇನ್ನೆಲ್ಲ ಆಶ್ರಮಗೂ ಸಿದ್ಧ ಮಹಾಕಾಳಿಗೆ ಎಲ್ಲ ಸಾಧನೆ ಮಾಡಿಂದ ನನಗೆಲ್ಲ ಪಣಿಬೇಡ ಮಾಡಿಂದ ತೇಳಿ ಭಕ್ತರಿಗೆ ಅವ್ವಮಾಕ ಇದ್ದು ಗವಿಚಿದ ಹೋಲಿ ಮದರ್ ದೈವ ಮಾತಾ ಮಾಯರ್ ಬಾರಿ ಇದಕ್ಕಾಗ ಬಾಂಗ್ಲಾ ಭಾಷೆ ಮಾಯರ್ ಬಾರಿ ಅಂದರೆ ದ ಹೋಲಿ ಮದರ್ಸ್ ಹೌಸ್ ಎಲ್ಲ ಹತ್ತು ಬರ್ತಾರೆ. ನಾವು ಅವ್ವೇ ಮನೆಗೆ ಹೋಯ್ತು ಬಂದೆ. ನನಗೆ ಅವ್ವ ಮನೆಗೆ ಹೋಗಿದ್ರೆ ಎಷ್ಟು ಸಂತೋಷ.
ಅದು ಮಾಡಿದ ಇನ್ನೊಬ್ಬ ನಮಗೆ ತಿರುಗಿ ಅವು ಮನೆ ನಟ ಮನೆ ಮತ್ತೆ ಒಂದೊಂದು ಭಕ್ತರಿಗೂ ರಾಮಕೃಷ್ಣ ಪರಮಹಂಸರು ಸೋಕೋ ಅದೇ ಅಲ್ಲಿಯ ಕಾಳಿ ಕೀರ್ತನೆ ಮಾಡಿಟ್ಟಾರ, ಬಾಬಾ ಸಮಾಧಿನ ಆಡಿಟ್ಟಾರ, ಸಕಲ ಸಮಾಧಿನ ಎಲ್ಲ ಸೌಕ ಉಪದೇಶ ಮಾಡಿಟ್ಟಾರ, ಅದೆಲ್ಲ ಸೋಕು ಅಲ್ಲೇ ನಾವು ಕೈಯಾಡ ಪ್ರಸಾದ ತಿಮ್ಮನೆ ಒಂದೊಂದು ಭಕ್ತರು ಅದು ವಯಸ್ಸು ವ್ಯತ್ಯಾಸ ಇಲ್ಲ ರಕ್ತ ಏಕಿದ್ರು ಉಣ್ಮೆ ಇಟ್ಟು ಮಣ್ಣೆ ಗವ ಕಲಂದು ಮಾಡುದು ಅದು ತುಂಬ ಶಕ್ತಿಯ ಶಾರದಾ ಅಮ್ಮನ ಸಾಧನೆ ಇರಬೇಕಂಬುದು ಉಣ್ಮೆ ಅಮ್ಮ ಉದಾಹರಣ ಆದಿಪರಾಶಕ್ತಿ ಅಂಶ ಅತ್ತ ಒಂದು ಪಡಿಬಿಡೆ ಮಾಡ್ತಾರೆ ಎಂದೂ ಮನೆ ತರದು ತಟ್ಟ ಆಶ್ರಮ ತರದು ತಟ್ಟ ದಕ್ಷಿಣೇಶ್ವರ ಎಂದು ಪ್ರಸಾದ ಮಾಡಿಕೊಂಡು ನಿಂತಿದ್ದೆ ಉರುಕುದು 3 ಮಣಿಗೆಲ್ಲ ಎತ್ತುತ್ತೀಯ ಹೂಗ್ಲಿ ಬಾಗಿಲೆಟ್ಟಿಗೆ ಹೋಗಿಯ ನೀರೆಟ್ಟಿಯ ಧ್ಯಾನ ಮಾಡಿಯ ಒಲಿ ಹೋಗಿ ಕಾಳಿಯಮ್ಮನ ಕುಳಿತುತ್ತೀಯ ಅದೇ ಆಡ್ತಿದ್ರಿ ಇದೇ ಆಡ್ತಿದ್ದೀಯ ಎತ್ತಾದ ಏನಾಗಿದ್ದಾರೆ ಇಂಥ ಮಾಡಲಿ ಯಾರು ಆಡ್ತಿದ್ದೀಯ ಸ್ವಂತ ಇಟ್ಟರುಗ ಯಾರು ಆಡ್ತಿದ್ದೀಯಲ್ಲ ರಾಮಕೃಷ್ಣ ಪರಮಹಂಸ ಅತ್ತವ ನೆರೆಯ ಅಮ್ಮ ಇದ್ದದವೆ ಅದೇ ಕಾಳಿಯಮ್ಮಗೆ ಆಡ್ತಿದ್ದಿಟ್ಟು ಅದು ಅರ್ಚೆ ಎಂಬುದು ಕೂಡ ನೇರ ಅಮ್ಮ ಇದೇ ಪ್ರತ್ಯಕ್ಷ ತೋರಿದ್ರೆ ಇದೇ ಈಗಿದ್ದು ಅವ್ರಿಗೆ ಅಂಕ ಏನಂತ ಅಂಕ ಅದಂದು ಅರ್ಥ ಆಗ್ತಿದೆ ಅರ್ಥ ಒಂದು ವಿಭಾಗ ಪುರಿದಲ್ಲಿ ಅರ್ಥ ಒಂದು ಬಂಧ ಅರ್ಥ ಒಂದು ತ್ಯಾಗ ಅದರೊಳಗೆ ತ್ಯಾಗನೇಕೆ ಅಮೃತತ್ವ ಮಾನುಷವು ಅಂತ ಹೇಳಿ ನ ಕರ್ಮ ಪ್ರಜೆಯ ತನೇನ ತ್ಯಾಗನೇಕ ಅಮೃತತ್ವ ಮಾನುಷವು ಮತ್ತೆ ತ್ಯಾಗ ಅಂತ ಅಮೃತ ನೆನೆ ಅರ್ಥ ಸೇಲ್ ಆದವೋ ಧರ್ಮ ಆದವೋ ವಂಶ ಆದವೋ ಅದನ್ನದವೆಲ್ಲ ಒಂದು ಸಿಕ್ಕ ತ್ಯಾಗದ ಎಲ್ಲ ಉಯರ್ತಿರ ಅತ್ತವ ನಿಜನಾಗೆ ಅಮ್ಮನ ಕರ ಮಗನ ಒಟ್ಟು ಇದ್ದೇ ಕಳೆದೊಬ್ಬನೇ ಈಗ ಆ ಮೊದಲ ಪರೀಕ್ಷೆ ತನಗೆ ಕಿವಿಪತ್ರ ಸೂಪರ್ ಬೆಸ್ಟ್ ಆಯಿತ ಶಿಶಿ ದಾಸವಾದ ಅನ್ನೋದು ಎರಡಾவது ಈ ಎಡಪಟ್ಟ ಕಾಲಿನಾಗೆ ಒಂದು ಜನ ಅಮ್ಮ ಒಂದು ಅನುಭವ ಸಿಕ್ಕಿರ ಸ್ವಂತ ಜಮ ಇಟ್ಟ ಅಮ್ಮ ನೋಡಿವಿ ನಡಪ ಎಣತ ಮಾಡಿಯ ದೊಡ್ಡ ಹೋಗಿಲ್ಲ ಬುಡದಲ್ಲಿ ಹೋಗಿ ದೋಸೆ ಎಡಗೆ ಕಟ್ಟಪಟ್ಟಿ ಹೊಡ್ರ ಅದ್ರ ಮೇಲೆ ನಡೆದು ನೋಡ್ಬೋದು ಆ ಕಾಲನಾಗೆಲ್ಲ ಇದ್ದಿಲ್ಲ ಈ ನಡೆದು ಒಬ್ಬನೇ ಈ ದಕ್ಷಿಣೇಶ್ವರದಿಂದ ಕಾಮತಪುರ್ಗೂ ಈ ಬಂಕರ ಜಿಲ್ಲೆಗೂ ತನಗೂ ನಡೆದು ತನ್ನ ಮನೆಗೂ ನಡೆದು ಹೋಗಿ ಎಲ್ಲ ಪ್ರಯಾಣ ಮಾಡಿ ಒಬ್ಬನೇ ಒಂದು ಜನ ಸ್ವಂತ ಇಟ್ಟ ಸಂತು ಜಾಮಾಲೆ ಅತ್ತಮ್ಮ ಕಾಡುದರ ದಾರಿಯಲ್ಲ ಏನಾದ್ರೆ ಅದೊಂದು ತವರ್ಕ ಮುಡಿಯಾದ ಒಂದು ಪಯಣ ತಿರುಗಿ ಇಲ್ಲಿ ಬೊಬ್ಬದು ದಾರ ಮನೆಗೆ ಹೋಗೋದು ದಕ್ಷಿಣೇಶ್ವರ ಬೊಬ್ಬು ತನ್ನ ಸ್ವಂತ ಹಟ್ಟಿಗೆ ಹೋಗಿದ್ದಾರೆ ಅವ್ರ ಮನೆಗೆ ಈ ಬೊಬ್ಬು ಬಂದೂರಿಬ್ಬನೇ ಅಮ್ಮನ ಕೂಡ ಒಂದು 2-3 ಇದ್ದಾರೆ ಅಮ್ಮನು ಬಂದೊಂದಿದೆ ಈ ಬಂದೂರಿಬ್ಬನೇ ಒಂದು ಕಳ್ಳ ನಡುತ್ತಾರೆ ನನ್ನ ಒಂದು ಕಬ್ಬ ಕಳ್ಳ ನಡುತ್ತು ಅವನು ಅರಿಯಾಮೆ ತಪ್ಪು ಮಾಡಿದ್ದೆ ಒಂದು ನಗೆಲ್ಲ ಕಾಸಿವಿ ಅಮ್ಮನ ಸಾರ್ ಪಾಪ ಹೋಗ್ತಿದ್ದೆ ಏನು ಒಂದಿಲ್ಲ ಇಂದು ಕೆಂಪು ಪಡ ಹುಟ್ಟಿದ್ದೇವೆ ಹಾಗಾಗಿ ಬೆಳ್ಳೆ ಪಡ ಹುಟ್ಟಿಯ ನನಗೆ ಈಗ ಫೋಟೋ ನೋಡು ಶಾರದಾದೇವಿ ದೇಹ ಹುಟ್ಟೆಗಿಂತ ಮೊಟ್ಟ ತಡದೆ ಎಂದು ಕೆಂಪು ಪಡವೆ ಬರ್ತಿದ್ಯಾ ಕೆಂಪು ಪಡವೆ ನೀರ ಪಡವೆ ಬರ್ತಿದ್ಯಾ ಆ ಕೆಂಪು ಪಡವೆನಾಗೆ ಇದ್ದೇವೆ ನೋಡಿದಂಗೆ ತನಗೆ ಹತ್ತೋದಿದ್ದು ಏನಂದ್ರೆ ಕೈ ನಡುವ ಹಣ್ಣೆಲ್ಲ ಇರ್ತೀವಿ ಎಲ್ಲ ಇರ್ತೀವಿ ಅದರಿಂದ ಈಗ ಉಡನೆ ಇದ್ದ ಈಗ ಬೆಲೆ ಇಬ್ಬರು ಮುಡಿದ್ರೆ ಮಾತ್ರ ನನಗೆ ಅರಿಬೋದು ಶಾರದಾದೇವಿ ಅಮ್ಮ ನೋಡಿ ಕಳ್ಳನ ನೋಡಿ ಅಪ್ಪ ನೀನು ಮಾಪಿಳ ಮನೆಗೆ ಹೋಗ್ಬೋದು ಏನಾಗಪ್ಪ ದಾರಿ ನುಡಿಯಪ್ಪ ಹುಡುಗ ನಿಂಗೆವೇ ಏನಾಗ ಕೈ ಹಿಡಿದು ಕೂತ್ಕೊಂಡು ಸೇತಿ ಮುಟ್ಟುದಾರಿಪ್ಪ ಕತ್ತಲ ಇಟ್ಟತವ ಅದು ದೊಡ್ಡ ತೊಡೆ ಅಟ್ಲೆ ಹಂಗೆ ಸಂತೋಷ ತಾನೆ ನಿಂಗೆ ಅಪ್ಪ ನಾನು ಇಚ್ಚಿದೆ ನಿಂಗೆ ಅಪ್ಪ ತಾಯಿನಾಗ ನಿಂಗೆ ಒಂದು ಕಳ್ಳನ ನೋಡಿ ಕಾಸು ಆ ತಂದೆ ಹೇಗಿದ್ದಾನೆ ಅಪ್ಪ ತಂದು ಅವ್ವಯೇ ಹೊರಗೆಲ್ಲಾಗ ಅವ್ವಯ್ಯ ಹಬ್ಬ ಆದಿಪರಾಶಕ್ತಿ ಕೊರ್ಚುಮೆ ಅದಿಂದ ಗಂಡನ ಆ ಕಳ್ಳ ಏನ ಹೇಗೆ ಗವ ಒಂದು ಶಕ್ತಿ ಅದು ಒಂದ ಎಲ್ಲ ಅಂಚಿಟ್ಟು ಹೊಡ್ಲಿಯೋ ಇಂದವಳು ತೋರ್ತಿಲ್ಲ ಮೆರಟ್ಲಿಯೋ ಬಲವ ಪ್ರಯೋಗ ಮಾಡಿ ಅಮ್ಮ ಏನ ನೆಲೆಗೆ ಇದ್ದ ಅಮ್ಮನ ಮನದಲ್ಲಿ ಅದು ತನಗೆ ಆಶ್ಚರ್ಯ ಮೋಸನ ಮಾಡಿಟ್ಟು ಈ ಗಂಡನ ಏನು ಈ ಕಳ್ಳನ ಮನಸ್ಸು ತಿರ್ಸಿದ ಏನಾರ ಮಾಡೋದು ಈತನ ಕೋಚ್ಕೊಂಡು ಮೈನಿಂದ ಬರಕ ಅದೆಲ್ಲ ಪ್ಲ್ಯಾನ್ ಮಾಡಿ ಇಲ್ಲ ಅದನ್ನು ಮಾಡಬೇಡ ಸ್ಪಾಂಟ್ಯಾನಿಯಸ್ ಉಣರ್ಬೋಡ ಅದೇ ಕಳ್ಳನ ನೋಡಿ ಕಳ್ಳ ಎಲ್ಲ ಕಾಸ್ವಿ ಎಲ್ಲ ತಂದು ಹೋಗಿವಿ ಕೈ ಕಾಲನ್ನು ನಡೆದೆ ಅತಂದು ಆ ಕತ್ತಿ ಬಿತ್ತು ಮೆರಟಿಂದರೆ ಅಪ್ಪ ಅಂತ ಗೊತ್ತಿದ್ದಾನೆ ಅಪ್ಪೋ ಅಂತ ಏಕ ಭಾವ ಇದು ಅಪ್ಪರ ಪ್ಲ್ಯಾನ್ ಮಾಡಿ ಅವನ ದಿಸೆ ತಿರುಪದಿಗೂ ಅವನ ಮನಸ್ಸ ಮೂಳೆ ಸಲಹೆ ಮಾಡೋದು ಅದೆಲ್ಲ ಮಾಡಲು ತಿರುಪದಿಗೂ ಮಾಡಲು ಅದು ಕೊರ್ಚಿದ ಆಶ್ಚರ್ಯ ಒಳಗನ ಏನಾಗುತ್ತೆ ಯಾರು ಕೊರ್ಚಿದ್ರು
എന്ന മക്കളെ കൊടുത്തിട്ടില്ല. ഇത്ത ഉണർവുണ്ടെങ്കിൽ അമ്മ കുറച്ചില്ലേ ಅದನ್ನು ಈ ಅಮ್ಮ ನಿನ್ನ ಮಾಪಲಮಾನೆ ಹೋಗೋದು ಕಾತುಂದಾರ ಹಿಟ್ಟು ತಿನ್ನೋದಿರೋರು ಎನ್ನ ಕೈಯನ್ನು ತಿನ್ನಂತ ತನಗೆ ರುಸಿ ಇದು ಕಾಳಿ ಮನ ನೆಂಚಿನ ಅವನಿಗೆ ನಾವಲ್ಲ ತಗಿ ಹಂಚದು ಬಿಡ್ತಾರೆ. ಅಪ್ಪ ಎನಗೆ ಮದುವೆ ಮಾಡಿಪ್ಪ ತನ್ನದೇ ಹೋಗ್ತಾರೆ ಕೈ ಹಿಡಿದುಕೊಂಡು ಮದಾರ ಕಬ್ಬದು ಬಂದ ಕೈ ಹಿಡಿದುಕೊಂಡು ಮದಾರ ಅಲ್ಲಿ ಹೋಗಿ ದಕ್ಷಿಣೇಶ್ವರ ತಂಗಿಯಾರ ನೇರ ಹೋಗಿ ದಕ್ಷಿಣೇಶ್ವರ ಕಾಳಿ ಕ್ಷೇತ್ರ ಗೋಪನೆ ರಾಮಕೃಷ್ಣ ಶಾರದಾ ದೇವಿ ಚರಿತ್ರನ ಇದು ಬಪ್ಪುದೇ ಶಾರದಾ ದೇವಿ ಇದೆಲ್ಲ ಗೋಚಿದ ಅದೇ ಅದರ ಕೋಡಕ್ಕೆ ಅನುಭವ ನೇರ ಹೋಗಿ ಕೂತ್ಕೊಳ್ಳಿ ಮಾಪಳಿ ತೋರಿಸಿದ್ರೆ ಅಪ್ಪ ಬಿಟ್ಟರೆ ಅಲ್ಲಿ ಹೋದಾರ ರಾಮಕೃಷ್ಣ ಪರಮಹಂಸರು ಕಾಳಿ ಪೂಜೆ ಮಾಡಿದ್ದವಕ್ಕ ಅಪ್ಪ ತಾನು ಅಪ್ಪ ಅಂತಾರೆ ಕಡಲು ತನಗಿನ ವಾಕ್ಯ ಜನಾಂಗ ಇಟ್ಟು ಈತ ಕಾಡುದರ ಈ ಅಮ್ಮನ ಕೊಟ್ಬಿಡುತ್ತೆ ಅಪ್ಪ ಅಂತ ಇದ್ದ ನಮ್ಮ ಅಲ್ಲಿಗ ಒಂದು ಗಂಡಿನ ಗೋಸು ಆ ಟೆಲಿಪತಿಯಿಂದ ಈಗ ಯಾರು ನೋಡಿ ಎತ್ತ ಏನು ನೆಂಚಿದೆಯೋ ಮಾಡುವ ಶಕ್ತಿ ಗಂಡವನ್ನು ಮಾಡಲಿ ಎಲ್ಲರನ್ನು ಮಾಡು ಎಲ್ಲರನ್ನು ಇಲ್ಲ ಗಂಡವನ್ನು ಮಾಡು ಆತು ತಿಗ್ಬೋದು ಇತ್ತು ಹಾಕೋದು ಅದೇ ಒಂದು ಕಾರಣಕ್ಕೆ ಅದಕ್ಕೆ ದೇವನಲ್ಲಿ ಅಡ್ಗೆಯಾರ ಅದು ಎತ್ತಾಯಿತು ಸೇರಿ ಅಲ್ಲ ಟೆಲಿಪತಿ ಅದೇ ಓಪನೆ ಹೇಗೋ ವಿಷಯ ತಾನು ಎನ್ನ ಅಮ್ಮ ಎನ್ನೆಂಡ್ರು ಅಪ್ಪ ಅಂತ ಕೊರಿಸಿಟ್ಟಿಲ್ಲ ನಾನು ಅಪ್ಪ ಅಂತ ಕೊರಿಸೋದು ತನ್ನ ಎಂಡ್ರವೇ ಶ್ರೀಮಾಂತ ಕೊರಿಸಿದ್ದಾರೆ ಆಗ ಅಪ್ಪ ಅಂತ ಇಲ್ಲ ತಾಯಿ ಅದು ಹೊಡ್ತಾ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಪಿರ್ಕಾಲದ ನೀವೇ ಶಿಷ್ಯರ ತಾಯಿದಾಗಿಟ್ರು ತಾಯಿ ತೊಗೊಂಡ್ರು ಪಿರ್ಕಾಲನ ತಾಯಿಯ ನಾವು வாழ்க்கைಯನ್ನು ಮಾಡಿದ ಒಂದೇ ವಿಷಯ ಏನಂದರೆ ಶಾರದಮ್ಮನ್ನು ನೋಡಿದ್ರು ಇದು ಒಬ್ಬೊಬ್ಬನೇ ಇರುವುದು ಕಲಿಯುಗನಿಗೆ ನಾವು ಮಾಡಿದ ಗ್ರೇಟೆಸ್ಟ್ ಮೊದಲು ಯುಗ ಮಾಡಿ ದೊಡ್ಡ ಪುಣ್ಯ ಅನ್ನೋದಲ್ಲ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ದರ್ಶನಿಸ್ತದೆ ಅದೀಗ ಪಾಡಿದ ನೋಡ್ತಲ್ಲ ಎಲ್ಲ ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಈಗ ಎಲ್ಲ ಎಸಗ ಜನ್ಮ ಪುಣ್ಯ ಮಾಡಿದಿರಿಯೋ ಯುಗವ ಉನ್ನತ ಅವತಾರ ಕೊಡಿದ್ದಿರಿಯೋ ನೀ ಯಕ್ಷಣ ಇದ್ದಲ್ಲಿ ಗಂಧರ್ವ ಇದ್ದಲ್ಲಿ ಕಿಣರಾಗಿದ್ದಲ್ಲಿ ಕಿಂಪುರುಷನಾಗಿದ್ದಲ್ಲಿಯೋ ಮಕರ ಲೋಕನಿದ್ದಲ್ಲಿಯೋ ಜನಲೋಕನಿದ್ದಲ್ಲಿ ತಪಸ್ ಲೋಕನಿದ್ದಲ್ಲಿಯೋ ಸತ್ಯ ಲೋಕನಿದ್ದಲ್ಲಿಯೋ ನೀ ಏನವ ನೋಡುದು ಅಂತ ಕಾತುರಿದ್ದೆ ಅಂದ್ರೆ ನೇರ ಪ್ರಶಾಂತಿಗೆ ಬಂದು ಏನವ ನೋಡಿದವನಿಯೋ ನೀ ಮಾಡಿದ ಪುಣ್ಯ ಎಲ್ಲ ಮುಟ್ಟು ನೋಡುತ್ತೆ ಈಸಗ ನೋಡಿ ಆದಿಗಿದಾಳು ಎಣ್ಣೆ ಕರುಣೆ ನೀವು ಪಾತ್ರ ಬಿದ್ದುತ್ತೆ ಎಣ್ಣೆ ಕರುಣೆ ಪಕ್ಕದೇ ಬಿದ್ದು ನೀವು ನಾನು ಒಂದೊಂದೇ ಇದ್ದೆ ಎನ್ನ ಕರುಣೆ ಪಕ್ಕದ ಬಿದ್ದು ನೀವು ನಾನು ಒಂದು ಹಬ್ಬದಾಗ ಏನೇನ ಮಾಡೋದು ನಾನೇ ಮಾಡಿದ್ದೆ. ಐ ಆಮ್ ನಾಟ್ ಸ್ಲೀಪಿಂಗ್ ಗಾಡ್, ಐ ಆಮ್ ನಾಟ್ ಸ್ಟ್ಯಾಂಡಿಂಗ್ ಗಾಡ್, ಐ ಆಮ್ ನಾಟ್ ಸಿಟ್ಟಿಂಗ್ ಗಾಡ್, ಐ ಆಮ್ ವರ್ಕಿಂಗ್ ಗಾಡ್, ವರ್ಕಿಂಗ್ ಗಾಡ್, ವರ್ಕಿಂಗ್ ಗಾಡ್. ಅದು ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರು ಇನ್ನು ಏನಾಗ ವರ್ಕಿಂಗ್, ಐ ಆಮ್ ವರ್ಕಿಂಗ್ so that you can also become God. So that you are God. You don't know that. I am God, so are you. ನಿಂಗೆ ಗೊತ್ತಿದೆ, ಅದನ್ನೈತೆ ನಿಲ್ಲ ಆ ವಿಷಯ ಜಾಸ್ತಿ ಅದಕ್ಕೆ ಆ ಕಳ್ಳನ ಉಣರು ಆ ಟೆಲಿಪತಿ ನಿರ್ಣಯ ಆ ಉಣರು ನಾ ಅದು ತಿರುಗಿ ನೋಡಾದೆ ರಾಮಕೃಷ್ಣ ಪರಮಹಂಸರು ಇದು ಅಪ್ಪ ಅದು ಗೊತ್ತಿತ್ತು ಅದು ನೋಡೋಣ ಅದು ಅರ್ಥ ಮುಡುತ್ತಿರ್ತಾನೆ ಕಳ್ಳನ வாழ்க்கை ಕಳ್ಳಾಮದೇನ ಆತ್ಮ ಮನಸ್ಸನ್ನ ಅರಿಯಾಮನೆ ಏನೋ ಮಾಡಿತಾರೆ ತನ್ನ வாழ்க்கையை ಮಾರಿ ಪಿರ್ಕಾಲಿದ್ರು. ಈಗ ಕಡೇಸಿ ಕಾಲ ನೆರೆಗ ರಾಮಕೃಷ್ಣ ಪರಮಹಂಸರ್ಗ ಥ್ರೋಟ್ ಕ್ಯಾನ್ಸರ್, ತೊಂಡೆನನ್ನು ಬಿಟ್ಟರು ಹೋಗಿ ಭಕ್ತರೆಲ್ಲ ಅಯ್ಯಾರ, ಶಿಷ್ಯರೆಲ್ಲ ಅಯ್ಯಾರ, ಕಾಳಿಯ ಮನಸ್ಸರೆಲ್ಲ ಕೇಳಿದ್ರು ನೋಡಿ ಏಸಗೋಗ ನೀ ಸರಿ ಮಾಡಿರ್ತಾನೆ, ಏಸಗೋಗ ನೀ ಎತ್ತೆತ್ತವ ರೋಗ ನಿವಾರಣೆ ಮಾಡಿರ್ತಾನೆ. ಹೀಗೆ ಶಿಷ್ಯರಿಗಾರ ಭಕ್ತರಿಗಾರ ಶಾರದಮ್ಮ ಇರೋದು ತೊಂಡೆ ಬಲಿ
കൊടുത്തുണ്ടാരെ ശാരദ ಎಲ್ಲೈತೆ ಕೇಳ್ತಾರ ನಾ ಎನಗಾಯಿ ಏನವು ಸರ್ ಕಾಳಿ ಮಾಡ್ಸಲ್ಲ ಇದನ್ನು ಕೇಳ್ತಿದ್ದಿಲ್ಲ ಭಕ್ತರಿಗೈತೆ ಕೇಳ್ತಿದ್ದೆ ನಮಗೆ ನೋಡ್ತಿದ್ದೆ ನಮಗೆ ಕೂಡ ತಿಂತಿದ್ದೆ ನಮಗೆ ಎಚ್ಚರಿ ತಿಂತಿದ್ದೆ ಪ್ರಸಾದ ಎತ್ತಿಲ್ಲ ನಾ ಕೇಳ್ಪನ ನಾನು ಇಬ್ಬರು ಸರ್ ಮರೀಸಿಯ ಈಗ ಶಾರದಮ್ಮ ಇರುವುದು ಈಗ ರೋಗಪ್ಪ ಈಗ ಸಂಕಟ ಹೊರಗಿನಿ ಬಂತ ನನಗೆ ಇನ್ನೊಬ್ಬರ ಸೇವೆ ಮಾಡೋದು ಬಾಕಿ ಅಂತಾರೆ ಅದ್ರ ಮೇಲೆ ಹಿಂಗೆ ಶಾರದಾ ದೇವಿ ನಿಂಗೆ ಸಂಕಟವ ಹೊರಗಿದ್ದಿ ನನಗಿನ್ನೂ ಸೇವೆ ಮಾಡೋದು ಅದ್ರ ಮುಂದೆ ನಿಮ್ಗೆ ಸಭೆಯನ್ನು ಕೊಡಿಗೆ ಹೋಗ್ತಾರಾ ಎಂದು ಆಡಿದ್ದಾರೆ ಎಂದು ಮಂತ್ರ ಹೇಳಿದ್ದಾರೆ ಎಂದು ಕಾಳಿ ಕೀರ್ತನಲ್ಲಿದ್ದಾರೆ ಬಾಬಾ ಸಮಾಜದಲ್ಲಿದ್ದಾರೆ ನಾನು 100 ರೊಟ್ಟಿ ಕೊಡ್ತೀನಿ ಅಂತ ಕೊಡಿ ಹಾಗಾಗಿ ಸ್ವಾಮಿ ಕೊಷ್ಟಿದ್ರೆ ತಿರುಗಿ ಬಿಡ್ತದಲ್ಲ ಈಗ ಬಾಬಾ ಸಮಾಧಿನ ಸ್ವಾಮಿ ಇದ್ದಾರೆ ಅಂದರೆ 100 ರೊಟ್ಟಿ ಕೊಡ್ಸ್ಯಾರ 101 ಟೈಮು ಅದೇ ಕೊಡ್ಸ್ಯಾರ ಸ್ವಾಮಿ ಸ್ವಾಮಿ ಆ ಕಮ್ಮನ ಕಲಿಸ್ತಾರೆ ಬಾಬಾ ಸಮಾಧಿ ಇದ್ದಾರೆ ಶಾರದಾ ದೇವಿಯ ನೆಲೆ ಉಣ್ಮೆಯ ಹೋಲಿ ಮದರ್ ಇಸ್ ಹೋಲಿ ಮದರ್ ಏನ ಏನ ತನಗೆ ನಿಂಗೆ ಬಿರುಪಾದ ಹುಟ್ಟಾರ ಅಲ್ಲಿ ನಿಂಗೆ ಇತ್ತಿದ್ದು ಅಂತ ನಾ ಸೇವೆ ಮಾಡಿದ್ದೆ ನಿಂಗಿದ್ದ ಐದು ಹುಟ್ರು ನೋಡಿ ತೊಂಡೆ ನನಗೆ ಬಂತಳಿದೆ ಅಥವಾ ಸಪೇನಿ ಕುಡಿದು ನೀ ಹಿಂಗೆ ಎಂದೂ ನಿಂಗೆ ಪಾದ ಸೇವೆ ಮಾಡಿ ಎಂದೂ ನಿಂಗೆ ಪಣಿಗಳು ಮಾಡೋ ನನ್ನ ಬಾಕಿ ಆಗ್ತದೆ ಈಗ ಏನು ಮಾಡ್ಯಾರ ತನ್ನ ವರ್ಕು ವೃತ್ತಿ ಎಲ್ಲ ಕೇಳ್ತದಂದ ಅದನ್ನು ಕೇಳ್ತಾರ ಶಿಷ್ಯರೆಲ್ಲ ಕೇಳ್ತಾನೆ ನೇರ ಬಳಿ ನೀನು ಅಮ್ಮ ಅರ್ಧಲ್ಲ ಅಮ್ಮ ಡಿವೈನ್ ಮತ್ತೆ ಕಾಳಿ ಇದ್ದಾಗ ನೇರ ಒಯ್ಯಿತ್ತು ಅಮ್ಮ ಏನಪ್ಪ ಸೊಂಡಿ ಸರಿ ಮಾಡೋದು ಬರ್ತೀಯಾ ಏನ ಒಬ್ಬವೇ ನೀನು ಒಬ್ಬಗತ್ತೆ ಈ ಒಳಗಡೆ ತೊಂಡಾಡಿದ್ಯಾ ಎಲ್ಲಾಗೂ ಸಡುವ ತೊಂಡೆ ಬಲಿ ವೇದಗಳನ್ನ ನೀನು ಒಬ್ಬಗತ್ತೆ ಆಗಿದೆಯಾ ಎಲ್ಲವೇ ನಮ್ಮ ಕತ್ತದಾಗ ಎಲ್ಲ ತೊಂಡೆ ಕೋಸಿದ್ದು ತಿಂದು ನಿಪ್ಪುದು ತೊಂಡೆಗೆ ಮುಳಿಯವ ಎಲ್ಲವ ಹೋಗಸು ಹೊಟ್ಟೆ ಕೋಸಿ ಎತ್ತಿ ನಿಪ್ಪುದು ಎಲ್ಲ ನಾಗ್ತದಾಗ ಎಲ್ಲವೇ ಶಕ್ತಿ ತಾನೆ ತಿಂಬುದು ಒಂದು ವಿಧದ ಶಕ್ತಿ ಈಟಿಂಗ್ ಇಸ್ ಆಲ್ಸೋ ಎನರ್ಜಿ ಇದ್ದದ್ದು ಕಾಳಿಮಯ್ಯ ಅದ್ರ ಮೇಲೆ ಅವತಾರವಾಗಿ ರಾಮಕೃಷ್ಣ ಪರಮಹಂಸರು ಕೆಂಪು ನೋಡಿದ್ರಲ್ಲ ಏನಾರು ಸರಿ ಮಾಡೋದು ಇದೇನು ನಿಂತು ಇದನ್ನೋಗಿ ನಾವು ಉಯರ್ನ ಜ್ಞಾನವತಿ ಇದ್ದೇವೆ ಅದಂತು ನಾ ಈಗ ಇದಕ್ಕಿಟ್ಟಗೂ ನಾವು ಅದಕ್ಕೆ ಎತ್ತದಿಲ್ಲ ಎಲ್ಲ ಬರ್ಕೊಡ್ತಿದ್ರು ತಿಂಬುದು ಮುಡಿಗುಲೆ ತೊಂಡೆ ಬಲ್ಲಿ ಏನೋ ದೋಸಿ ಕಾಲ ಈ ಥರ ಸರಿದು ಎಲ್ಲ ಭಕ್ತರೆಲ್ಲ ಆಸೆಪಟ್ಟಾರ ಅದಗೈನ ದುಡ್ಡಮ್ಮ ಏನೋ ಮಂಚಿ ಬಿಡು ಅಂತಾರೆ ನನಗೆ ನನಗಾಗಿ ನಾವು ಓಡೋದಂತ ಈ ಹುಟ್ರು ನೋಯ್ಯ ಕ್ಯಾನ್ಸರ್ ಸರಿ ಮಾಡ್ಬಿಟ್ಟು ಕೊಡಿ ಎದುರು ಮಂಚಿಟ್ಟು ಹೋದಾರ ಕಾಲ ಪಕ್ಕನಿಗೆ ತನ್ನ ದೇಹ ಅಂತ ಆದ ನೀವು ಯಮ್ಮನ ಕುಂಕುಮ ಕೈ ನೋಡೋದು ಒಂದೇ ಇಲ್ಲ ಸಿಂಪಲ್ ಆಗ್ತಿದ್ದಾರೆ ಅಲ್ಲಿ ಎಲ್ಲರೂ ಕಾಸೋದು ಕಟ್ತಾನೆ ಒಂದು ವಿಧವೆ ಕೋಲಾಗ ಮಾಡೋದು ಈಗೆಲ್ಲ ಅದೇ ಅದಾದ ಪೊಡವಿಯ ಮಾತು ಕುಂಕುಮೆಲ್ಲ ಹಲ್ಚು ಇದೆಲ್ಲ ಮಾಡುತ್ತಾರೆ ಸುಮಂಗಲಿ ಎದುರಕ ಅಮಂಗಲಿ ಅದ ಇದನ್ನ ರಿಚುವಲ್ ಸಡಲ ಸಂಪ್ರದಾಯ ನಡೆದ ದೊಡ್ಡದೆಲ್ಲ ಅದೇ ಅವು ಬಂದಾರ ತನಗ ಗುರು ಒಯ್ಟ್ರು ದೇನಂತ ಇಟ್ರು ಒಯ್ಟ್ರು ಅಂತ ತನಗೆಲ್ಲ ಬಂದಾರ ಅಲ್ಲಿ ಇಲ್ಲಿ ಹೋಗ್ಲಿಲ್ಲ ತನಗೆ ಸಾವೇ ಇಲ್ಲ ಅರ್ತಾರೆ ಅವತಾರ ನನಗ ಗುರು ಒಯ್ಟ ದೇಹ ಒಯ್ಟ ದೇಗಿ ಕಿತ್ತಾಟದೆ ಮಹಾಸಮಾಧಿಗೆ ಇಟ್ರು ವಸಂತ ಬೇರೆ ಒಂದಿಲ್ಲ ಎಂದೂ ಸಗದ ಸಮಾಧಿನಿದ್ರು ಬಾಬಾ ಸಮಾಧಿನ ಆಡಿದ್ರು ಈಗ ಶರೀರ ಹೊಯ್ಟ ಅಸಂತ ತಾಳಿ ಹಿಂಗಿದ್ದ ಆತ ಉಡಲು ಮದುಟ್ಟ ಇತರ ನಮಗೆ ಆ ಕುಂಕುಮೆಲ್ಲ ಕಲ್ಚಿನೇ ಅದು ಮಣ್ಣೆ ಮನೆ ಸರಿ ಶಾರದಮ್ಮನು ಈಗ ಒಂದು ಇದರಲ್ಲಿ ಬಾಬಾ ಸಮಾಧಿಲಿದ್ದಾರೆ ಎಲ್ಲ ಮಾಡೋದು ಎಲ್ಲ ಉಣ್ತಾನೆ ಎಲ್ಲ ಒಂದು ಪೊದುವಾದ ಒಂದು ಸಂಪ್ರದಾಯ ಅಂದರೆ ತನಗೊಂದು ಬದುಕ್ತಾನೆ ತಾನು ದೇಹ ನೋಡ್ತಿದ್ದೇವೆ ಅತ್ಯಂತ ಯೋಗನೆ ಎಲ್ಲ ಮಾಡಿದ್ದಾರೆ ಕುಂಕುಮೆಲ್ಲ ಹಚ್ಚಿನೇನು ಬಂದಾರ ಕೈ ನಾಡದೆಲ್ಲ ಕಾಸಿನೇನು ಮಾಡ್ಯಾರ ಅದರ ಅವ್ರದೆಲ್ಲ ಬ್ರಾಸ್ ಕಂಕಣ ಚೆಂಬುನ ಕಂಕಣ ಒಂದು ತಂಗಲ್ಲ ಒಂದಿಲ್ಲ ಚೆಂಬುನ ಒಂದು ಕಂಕಣ ಅದೆಲ್ಲ ಅದನ್ನು ಕೂಡ ಆಡಕೊಡೋದು ಕಾಸಿನೇನು ಬಂದಾರ ಎಲ್ಲಿ ತೊಗೊಂಡ್ರಿ ಯಾರ ತನ್ನ ಧರ್ಮಪತ್ನಿ ಉದಾಡು ರಾಮಕೃಷ್ಣ ಸೋಕ ತೊಗೊಂಡ್ರಿ ಯಾರ ಶ್ರೀಮಾ ನಿನ್ನೆ ತಿರಾಕ ಇನ್ನು ನಾ ಇಲ್ಲಿ ಹೋದೆ ಒಡಮತ ಬಿಟ್ಟೆ ಇಲ್ಲಿದ್ದೆ ಎಂದು ನಿಂಗೆ ಕುಂಕುಮ ಓಡಿಸಿತ್ತು ಎಂದು ನಿಂಗೆ ಒಳ್ಳೆ ಪಡವೆ ತೊಡೋದು
ಎಂದು ನಿಂಗ ಕೈನುಗ ಈ ಕಂಗಳೆಲ್ಲ ಹೊಡೆದು ಈಗ ಎನ್ನ ಸ್ವಾಮಿ ಬಂದುಬಿಟ್ರು, ಎನ್ನ ಸ್ವಾಮಿ ಹೇಳ್ಬಿಟ್ರು, ಏನವ ಅಮಂಗಲ್ಯ ಇರಬೇಡ ಅಂತ ಹೇಳ್ಬಿಟ್ರು. ಎಂದು ನೀ ಶ್ರೀಮ ನೀ ಅತ್ತಲ್ಲಿ ಸುಮಂಗಲಿಮ ಅತ್ತಂದು ಏಟಿರ್ತಿದ್ದಾರೆ ಎಲ್ಲರೂ ಆಶೀರ್ವಾದ ಅಲ್ಲ. ಅದೇ ಮಕ್ಕಳ ಕಾಲು ಕಾಲಿದ್ರು ಇದೋ ಒಂದು ಸಮಾಧಿ ಸ್ಥಿತಿలో ಒಬ್ಬರೇ ಸರಿ ಟೈಮೆಲ್ಲ ನನಗೆ ಫೋಟೋ ನನ್ನ ಬೊಟ್ಟುಕೊಂಡಿಲ್ಲ, ಕಡೇಸಿಗಟ್ಟು ಬೊಟ್ಟು ಹಾಕಿದ್ದಿತ್ತು. ಯಾಕಂದ್ರೆ ತನ್ನ ಗುರು ಹೇಗೆ ಈಗ ಇಲ್ಲಿ ಹೋಗ್ತದೆ ಅದರಿಂದಾಡು ರಾಮಕೃಷ್ಣ ಪರಮಹಂಸರು ಧ್ಯಾನ ಮಾಡಲ್ಲ ಇಲ್ಲಿ ಸ್ವಾಮಿ ತಮ್ಮನೆ ತನಗೆ ತೋರಿ ತನ್ನ ಕಡೆ ಮಾತಾಡಿ ನೀಡಿದ್ರು. ಕಾಲಪೊಬ್ಬರಿಗೆ ಅಮ್ಮ ಇನ್ನು ಕಾಲಘಟ್ಟ ಬಂದುಬಿಟ್ಟ, ನಾ ಈ ಕಲ್ಕತ್ತಾ ಬಿಟ್ಟು ದಕ್ಷಿಣೇಶ್ವರ ಬಿಟ್ಟು ನಾವು ಹೋಗ್ಬೋದು ಅಂತಂದು ನೆರೆ ಎಡಗ ಪ್ರಯಾಣ ಮಾಡ್ಯಾರ. ಅಯೋಧ್ಯಾಗ ಹೋದಾರ, ಬೃಂದಾವನ ಹೋದಾರ, ಬೈದ್ಯನಾಥ್ ಹೋದಾರ, ಜ್ಯೋತಿರ್ಲಿಂಗ ಕ್ಷೇತ್ರಗಳು ಹೋದಾರ, ಒಂದೊಂದು ಒಬ್ಬನೇ ತನಗೆ ಭಾವ ಸಮಾಧಿ ಇಟ್ಟರ ಎಲ್ಲ ನೆಲೆಗೆ ಬಂದಾರ. ನೆರೆಯ ತನ ಕೂಡ ಬಂದ ಎಮುಕರು ಇಪ್ಪ ರಾಮಕೃಷ್ಣ ಆರ್ಡರ್ನಾಗ ಎಲ್ಲರೂ ಅವಕ್ಕೆಲ್ಲ ದೀಕ್ಷೆ ಕೊಟ್ಟಾರ, ಇನಿಷಿಯೇಷನ್ ಬಂದಾರ, ದೀಕ್ಷೆ ಕೊಟ್ಟು ಅವಕ್ಕೆಲ್ಲ ಶಿಷ್ಯ ಮಾಡ್ಯಾರ. ಅಮ್ಮನ ಬಡಿಪಾಡು ಅದಿಂದಾಡು ರಾಮಕೃಷ್ಣರು ಬಿಟ್ಟು ಹೋದ ವಿಷಯವ ಇನ್ನು ಅಮ್ಮತ ಎಲ್ಲಾರು ದೀಕ್ಷೆ ಕೊಟ್ಟು ಉಪದೇಶ ಮಾಡಿ ಅದು ಮಾಡ್ಯ. ಅಮ್ಮನ ಗವ ಇನ್ನೂ ಜಾಸ್ತಿ ಯಾರ ಕಾಲಪೊಕ್ಕನಿಗೆ ತನ್ನ ಸಾಧನ ಬಿಟ್ಟು ದಿನಾದಿದ್ದಾರ. ಅದರಿಂದಾಡು ಮಕ್ಕಳೆಲ್ಲ ನಿಮ್ಮದು ಶಿಕಾಲಿಪ್ಪದು ರಾಮಕೃಷ್ಣ ಮಿಷನ್ ಮುಳುಮೆ ಆರಂಭಿಸಿನ ಘಟ್ಟವು ನಿಕ್ಕಿಪ್ಪದು ತಂದು ವೇಂಡುದು ನಂದ ತಾಯಿದ್ದು ಒಂದು ವೇಳೆ ಬಿಡುವರೆ ಇಟ್ಟು ತಿಂದು ಆ ಭಕ್ತಿ ಭಾವನೆಗೆ ಎಲ್ಲರೂ ಸಾಧನ ಮಾಡಿ ಭಾರತ ದೇಶವ ಮುಳುಕ ಬಡಪ್ರಾಂತಿಯವ ಎಲ್ಲವೂ ಪಾದಯಾತ್ರ ಹೋಗಿ ನೆರೆಯ ವಿಷಯವ ಮಾಡ್ಯಾರ. ನೆರೆಯಾನ ಸ್ವಾಮಿ ನಿಖಿಲಾನಂದ, ಸ್ವಾಮಿ ಜೋಗಾನಂದ ಇವಕ್ಕೆಲ್ಲದವ ಉರುವಾಗಿದ್ದೇ ಶ್ರೀ ಮಾತಾ ಶ್ರೀ ಶಾರದಾ ದೇವಿತ ಎಲ್ಲ ಕೊಟ್ಟಾರ. ತಿರುಕಾಲನಗೆ ತನಗೆ ಪ್ರಿಯವಾನ ಎಸೋ ಮಾತಿದ್ರಿ ಒಂದು ಎಲ್ಲ ಪ್ರಿಯವಾನ ಮಾತಿದ್ದಾವೆ, ಒಂದು ಪ್ರಿಯವಾನ ಮಾತಿದ್ರೆ ಅವು ಅಪ್ಪನ ಪುಗಡ ಒಳಗೆ ಅವು ಅಪ್ಪನ ಪುಗಳ ಒಳಗೆ ತಿನ್ನಿಸುವ ಮಾತಿ ದಾರ ಸ್ವಾಮಿ ವಿವೇಕಾನಂದ. ಒಂದೊಂದು ವಿಷಯ ಮಾಡೋಣಿಯೋ ಅಮ್ಮ ಅವೇ ಏನಾಗಿದೆಯೋ ಗುರು ಅಪ್ಪ ಹೋಗ್ಬಿಟ್ಟ ರಾಮಕೃಷ್ಣ ಪರಮಹಂಸರು ಎಲ್ಲ ವೇದಾಂತ ನಿಂತುಬಿಟ್ರು. ಹೆಂಗತೆ ನಿಂಗತ ನನಗೆ ನಿಲಯ ತಪ್ಪದು ಅಂತಂದು ಪಣಿ ಓಡಕ್ಕೆ ರಾಮಕೃಷ್ಣ ಮಿಷನ್ 12 ನವೆಂಬರ್ 1893 ಆರಂಭಿಸಿನ ಅಮ್ಮನ ಪಾದವ ತಾ ಶಾಸ್ಟ್ ನಾವು ಸರ್ ದೊಡ್ಡ ವಿಷಯ ನಿಜಲಿಯನಗ ಎಂದು ಸ್ವಾಮಿ ವಿವೇಕಾನಂದ ಟೈಗರ್ ಮಾಕೆ ಲಯನ್ ಮಾಕೆ ಅಪ್ಪೇರ್ಪಟ್ಟತ್ತ ಅದೇ ಹೋಲಿ ಮದರ್ ನೋಡಿದ್ರೆ ನೀವು ಹೊಡೆದುಬಿಟ್ಟಾರೆ. ಈ ಬ್ರೇಕ್ಸ್ ಡೌನ್ ಇಮಿಡಿಯೇಟ್ಲಿ ವೆನ್ ಹಿ ಸೀಸ್ ದ ಹೋಲಿ ಮದರ್. ಶಾರದ್ ಗುರುವನ್ನು ನೋಡಬಿಟ್ಟು ನಾವು ಹೋಗ್ತಿದ್ರೆ ಅದು ಒಂದು ವಿದಂಡವಾದನಾಗಿ ನೆರೆ ಕೇಳಿ ಗೊತ್ತಿರ್ತಾರೆ. ಚೋಸನ್ ಗುರು ಚೋಸನ್ ಡಿಸೈಪಲ್ ಅದಿದ್ದಾರೆ ವೈಕುಂಠ ಅದೆಲ್ಲ ಅಟ್ಲೆ ಕೂಡ ಅವೇ ನೋಡಿದ್ರೆ ಅತ್ತೇ ಹೊಡೆದುಬಿಟ್ಟಾರೆ. ಅತ್ತವ ನಮಸ್ಕಾರ ತನ್ನ ಗುರು ಕೂಡ ಅಪ್ಪ ಕೂಡ ಮಾಡಿದ್ರು, ಅವೇ ನೋಡಿದ್ರೆ ಹೊಡೆದುಬಿಟ್ಟಾರೆ. ತನ್ನ ಅನುಮತಿ ನೋಡ್ತಾ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಚಿಕಾಗೋಗೆ ಹೋದಾರ. ಓಪನ ಅದಾರ 3 ಜನ ಕೈದು ಅಮ್ಮ ಬದಲಿ ದರ ಶಾರದಮ್ಮ 3 ಜನ ಅಮ್ಮ ಓಪನ 3 ಜನ ಇದನ್ನ ಕೇತುಂದನೆ ಇದ್ರೆ ನೀ ಒಳಗೇವೇ ಅರಮಾಡಬೇಕು ನಿನಗ ಅದೆಲ್ಲ ಬಂದಾರ ಸ್ವಾಮಿ ವಿವೇಕಾನಂದ ನರೇ ಆಶೀರ್ವಾದ ಹೋಗ್ಬೋದು. ಈಗ ಒಂದೊಂದು ವಿಷಯವೂ ಎಲ್ಲಿದ್ದೀರಿಯೋ ಅಡಿ ಪ್ರಯಾಣ ಮಾಡಿದಿರಿಯೋ ಅಮ್ಮಗೆ ಲೆಟ್ರ್ ಬರೆದು ಏನೋ ಒಂದು ವಿಷಯವಾಗಿ ನೋಡಿ ಅಮ್ಮನ ಆಶೀರ್ವಾದಿಸ್ತಾರ, ಅಮ್ಮನ ಅನುಮೋದಿಸ್ತಾರ. ನಿನ್ನ ಅವ್ವಯ್ಯ ಆಶೀರ್ವಾದ ಈ ಕಾರ್ಯಕ್ಕೆ ಅಡದೆಯಾ, ನಿನ್ನ ಅವ್ವಯ್ಯಗೆ ನನ್ನ ಶಕ್ತಿ ತಾನು ಅದನ್ನೆಲ್ಲ ಕೇಳ್ತಿರ್ತಾ ಎಲ್ಲ ಜೋಡಿ ಮಾಡ್ಯಾರ. ಅದು ಏರ್ಪಟ್ಟಾಗ ರಾಮಕೃಷ್ಣ ಮಿಷನ್ ಒಳಗ ಮುಳುಕ ಇದನ್ನು ಸೇರ್ತಿದ್ರು. ಒಳಗ ಮುಳುಕ ರಾಮಕೃಷ್ಣ ಮಿಷನ್ ಇದು ಪರವಿತರ್ತಿದ್ದಲೆ ಅದು ರಾಮಕೃಷ್ಣ ಪರಮಹಂಸರನ್ನ ತನ್ನ ವೇದಾಂತ ಜ್ಞಾನ, ತನ್ನ ಭಾವ ಸಮಾಧಿ, ಮಹಾಕಾಳಿ ಮೇಲೆ ಬಿದ್ದು ಭಕ್ತಿ, ಶಿಷ್ಯರುಗಳಿಗ ಕೊಟ್ಟ ಉದ್ವೇಗ ಉತ್ಸಾಹ, ಒಬ್ಬೊಬ್ಬನ ಬಾಳಿಕೆ ಉದ್ದೇಶವ ಮುನ್ನಿರ್ತದ ಮೇಲೆ ಅದೆಲ್ಲ ಬಿಡ ಹೊಸ್ತಿ ಹೋಗಿ ಮಗ ಶಾರದಾದೇವಿಯ ಗಮ ಗಮ ಗಮ. ಶಾರದಾದೇವಿ 17 ಕಾಲಪೊಕ್ಕನಿಗೆ 1920 21 ಜೂಲೈನಗೆ ಸ್ವಂತ 1 ಮಣಿಗ ಬಾಗ್ಬಾಷಾರ್ ಬೇಲೂರು ಮಠ ಆಶ್ರಮನಗೆ ತನ್ನ ಶರೀರ
ಅದೇ ವರ ಹಾಗೂ ತಾನು ಅದೇ ಇಟ್ಟೋದ ನಾ ಇಲ್ಲಿಗೆ ಹೋಗಿಲ್ಲ, ತಾನು ನಾನು ಎಲ್ಲ ಇದ್ದೀವಿ ಒಂದೇ ಒಂದು ಟೈಮನ್ನು ಕೊರ್ಚಪ್ಪ. ನೀವು ಒಳ್ಳೆ ಮಾಯಿದ್ರೆ ಪರವಾಗಿಲ್ಲ, ಕೆಟ್ಟ ಮಾಯಿದ್ರೆ ಪರವಾಗಿಲ್ಲ, ಕೆಟ್ಟ ಕಾರ್ಯ ಮಾಡಿದ್ರೂ ಪರವಾಗಿಲ್ಲ, ಒಳ್ಳೆ ಕಾರ್ಯವೇ ಮೇಲ್ಕೊಂಡು ನಡೆದಿದ್ರೂ ಪರವಾಗಿಲ್ಲ. ಅವೇನು ಮಾತು ಕೂರ್ಚು ಅವೇ ಒಳ್ಳೆಯವಕ್ಕ ಕೆಟ್ಟವಕ್ಕ ಅದೆಲ್ಲವ ಕಳೆದು ನಿನ್ನವ ಮಳ್ಳೋದ್ರ ತುಕ್ಕಿ ಎಲ್ಲ ಜ್ಞಾನಾಂಬ ಹಾಲು ತಪ್ಪುದು ನನ್ನ ತಯಾರಾಯ್ತೆ. ರಾಮಕೃಷ್ಣ ಪರಮಹಂಸ ಶ್ರೀ ಶಾರದಾದೇವಿ ಶ್ರೀಮಂಕಾರಿ ತಕೂರ್ಮಣಿ ಶ್ರೀ ಶಾರದಾ ದೇವಿ ಪ್ರಿಯವ ಶ್ರೀಮಾ ಹೋಲಿ ಮದರ್ ಇದು ಉಣ್ಮೆಯ ಇದಕ್ಕೆ ಪೆರುಮಾಳ್ ಗುಡಿಯರ ತಾಯಾರ ಪಾತ್ರದ ಪರಮ ಪೆರುಮಾಳಿದ್ದಾರೆ. ಉಣ್ಮೆಯ ರಾಮಕೃಷ್ಣ ಮಿಷನ್ಗೆ ಆಣಿವೇರು ರಾಮಕೃಷ್ಣ ಪರಮಹಂಸರಿಗೇ ಉಂಡ್ರಗೋಡು ಶ್ರೀ ಶಾರದಾ ದೇವಿ ತುಂಬ ಸಂತೋಷ ಇಲ್ಲ ಪೂರ್ಣ ಆಶೀರ್ವಾದ. 2 ಭಜನ್ ಗೋಪಾಲ್ 2 ಭಜನ್ 3 ಭಜನ್ ಶಾರದೆ 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 ಶಾರದೆ